ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧ ಕನ್ಯಾ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಸೆಪ್ಟೆಂಬರ್ 15ರಂದು ಬುಧ ಗ್ರಹದ ಒಂದು ರಾಶಿ ಪರಿವರ್ತನೆ ಜರಗಲಿದೆ. ಬುಧನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಒಂದು ಕ್ಷಿಪ್ರಚಾರಿ ಗ್ರಹ ಆಗಿರ್ತಾನೆ. ಚಂದ್ರನ ಬಳಿಕ ವಿಶೇಷವಾಗಿ ಹೆಚ್ಚು ಅವಧಿಗಳು ಇಲ್ಲದೆ ಅಂದರೆ ಬೇಗನೆ ತನ್ನ ಒಂದು ರಾಶಿಯನ್ನು ಪಥವನ್ನು ಬದಲಿಸುವಂಥ ಗ್ರಹ ಬುಧ ಗ್ರಹ ಆಗಿರುತ್ತೆ. ಆದರೆ ಈ ಬಾರಿಯ ಒಂದು ವೈಶಿಷ್ಟ್ಯ ಏನಂದರೆ ಬುಧನು ತನ್ನ ಸ್ವಕ್ಷೇತ್ರ ಹಾಗೂ ಉಚ್ಚ ಕ್ಷೇತ್ರವಾದಂತಹ ಕನ್ಯಾ ರಾಶಿಯನ್ನು ಪ್ರವೇಶಿಸುವಂಥದ್ದು. ಬುಧನು 2 ರಾಶಿಗಳಿಗೆ ಅಧಿಪತಿಯಾಗಿದ್ದಾನೆ, ಮಿಥುನ ಮತ್ತು ಕನ್ಯಾ ರಾಶಿಗಳಿಗೆ. ಆದರೆ ಮಿಥುನ ಮತ್ತು ಕನ್ಯಾಗೆ ಅಧಿಪತಿಯಾಗಿದ್ದರೂ ಆತನ ಉಚ್ಚ ಸ್ಥಾನ ಅಂತ ಹೇಳ್ತಾರೆ. ಉಚ್ಚ ಸ್ಥಾನದಲ್ಲಿ ಹೆಚ್ಚಿನ ಗ್ರಹಗಳು ಉಚ್ಚ ಸ್ಥಾನಕ್ಕೆ ಬಂದಾಗ ಅತ್ಯುತ್ತಮವಾದ ಫಲವನ್ನು ಕೊಡ್ತವೆ. ಅದರಲ್ಲೂ ಬುಧನು ಶುಭ ಗ್ರಹಗಳ ಪಟ್ಟಿಯಲ್ಲಿ ಸೇರಿರ್ತಾನೆ. ಬುಧನು ಶುಭ ಗ್ರಹಗಳ ವರ್ಗದಲ್ಲಿ ಸೇರಿರ್ತಾನೆ. ತನ್ನ ಒಂದು ಬಾರಿಯ ಗೋಚಾರದಲ್ಲಿ 6 ರಾಶಿಗಳಿಗೆ ಬುಧನಿಂದ ಉತ್ತಮ ಫಲ ಖಂಡಿತ ಬರುತ್ತೆ. ತನ್ನ ಗೋಚಾರದಲ್ಲಿ 6 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡುವಂಥದ್ದು. ಅದೇ ರೀತಿ ಶುಕ್ರನು 7 ಅಥವಾ 8 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡಬಲ್ಲನಾಗಿದ್ದಾನೆ. ಇವೆಲ್ಲ ಶುಭ ಗ್ರಹಗಳ ಪಟ್ಟಿಯಲ್ಲಿ ಸೇರಿರ್ತವೆ. ಹಾಗಾಗಿ ಬುಧ, ಶುಕ್ರ, ಚಂದ್ರ ಇವೆಲ್ಲ ಗ್ರಹಗಳು ಉತ್ತಮವಾದ ಶುಭಫಲನ ಕೊಡುವಂಥ ಗ್ರಹಗಳಲ್ಲಿ ವರ್ಗದಲ್ಲಿರುತ್ತೆ. ಗುರು ಅದೆಲ್ಲಕ್ಕಿಂತಲೂ ಮುಕುಟಪ್ರಾಯವಾದಂಥ ಗ್ರಹ. ಹಾಗಾಗಿ ನಾವು ಗುರು ಬಲ ಅಂತ ಹೇಳ್ತೀವಲ್ಲ, ಗುರುವು ಅತ್ಯಂತ ಶುಭದಾಯಕವಾದ ಗ್ರಹ ಆಗಿರ್ತಾನೆ. ಅಂದರೆ ಇತರ ಎಲ್ಲ ಗ್ರಹಗಳಲ್ಲಿ ನಮಗೆ ದೋಷಗಳು ಅಥವಾ ತೊಂದರೆಗಳು ಇದ್ದಾಗಲೂ ಅಲ್ಲಿ ಗುರುಬಲ ಒಂದಿದ್ದರೆ ಸಾಕು ಅಂತ ಹೇಳ್ತಾರೆ. ಗುರುಬಲ ಇದ್ದಾಗ ಅಲ್ಲಿ ಇತರ ಎಲ್ಲ ಗ್ರಹಗಳ ಒಂದು ತೊಂದರೆಗಳು ದೋಷಗಳು ನಿವಾರಣೆ ಮಾಡುವಂಥ ಶಕ್ತಿ ಆ ಗುರುಬಲಕ್ಕೆ ಇರುತ್ತೆ. ಹಾಗಾಗಿ ಗುರುವು ಅತ್ಯಂತ ಶುಭಕಾರಿ ಗ್ರಹವು. ಬುಧ, ಶುಕ್ರ, ಚಂದ್ರರು ಶುಭ ಗ್ರಹವು ಎಂದು ಪರಿಗಣಿಸಲ್ಪಡುವಂತಹ ಒಂದು ವಿಚಾರ ಇರುತ್ತೆ. ಹಾಗಾಗಿ ಈ ಶುಭ ಗ್ರಹವಾದ ಬುಧನು ಈ ಬಾರಿ ತನ್ನ ಸ್ವಕ್ಷೇತ್ರ, ತನ್ನ ಉಚ್ಚ ಕ್ಷೇತ್ರವಾದ ಕನ್ಯಾ ರಾಶಿಯನ್ನು ಪ್ರವೇಶಿಸುವಂಥದ್ದು ಬಹಳ ಒಂದು ಉತ್ತಮವಾದ ಆಯ್ಕೆ. ಅಲ್ಲಿ ಸಾರ್ವತ್ರಿಕವಾಗಿಯೂ ಈ ಬುಧನಿಂದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ರಾಶಿಗಳ ಮೇಲೂ ಯಾವ್ಯಾವ ರಾಶಿಗೆ ಗೋಚಾರದಲ್ಲಿ ಉತ್ತಮ ಫಲ ಕೊಡ್ತಾನೆ ಅವರಿಗೆ ಅತ್ಯುತ್ತಮ ಫಲವನ್ನು ಅವರು ನಿರೀಕ್ಷೆ ಮಾಡ್ಬೋದು. ಅಥವಾ ಹೆಚ್ಚು ಸಂಕಷ್ಟಗಳು ಬುಧನಿಂದ ಈ ಬಾರಿ ಉತ್ತಮ ಆಗುವುದಿಲ್ಲ. ಸಂಕಷ್ಟ ಉಳ್ಳಂತಹ ರಾಶಿಗಳಿಗೂ ಸಹ ಹೆಚ್ಚೇನು ತೊಂದರೆಗಳು ಉಳ್ಳಂತಾಗಿದೆ. ಬುಧನು ವ್ಯಾಪಾರ, ವಾಣಿಜ್ಯ, ಮಾತು, ಜೊತೆಗೆ ಕವಿ, ಸಾಹಿತ್ಯ, ಕವನ ಮುಂತಾದವುಗಳಿಗೂ ಆತನು ಕಾರಕನಾಗಿದ್ದಾನೆ. ಜೊತೆಗೆ ಈಗಿನ ಆಧುನಿಕ ಪರಿಭಾಷೆಯಲ್ಲಿ ಎಲ್ಲ ರೀತಿಯ ರಿಟೇಲ್ ವ್ಯವಹಾರಗಳು ಅಂತೇಳಿ ನಾವು ಚಿಲ್ಲರೆ ವ್ಯವಹಾರಗಳು ಅಂತ ಹೇಳ್ತೇವೆ. ಅಂತಹ ಒಂದು ರಿಟೇಲ್ ವ್ಯವಹಾರಕ್ಕೂ ಇ ಕಾಮರ್ಸ್ ಅಂತ ಈಗ ಒಂದು ವ್ಯಕ್ತವಾಗಿದೆ. ಅಂಥ ಕಾಮರ್ಸ್ ಅಥವಾ ವಾಣಿಜ್ಯ ಅಂತ ಹೇಳ್ತಾರೆ. ಯಾವುದೇ ರೀತಿ ಇ ಕಾಮರ್ಸ್ ಇರ್ಬೋದು, ಆ ಕಾಮರ್ಸ್ ಇರ್ಬೋದು, ಎಲ್ಲದಕ್ಕೂ ಬುಧನು ವಾಣಿಜ್ಯ ಕಾರಕ. ಜೊತೆಗೆ ಈ ಬೇರೆ ಬೇರೆ ರೀತಿಯ ಅಕೌಂಟು, ಫೈನಾನ್ಸಿಂಗು, ಬ್ಯಾಂಕಿಂಗು, ಇನ್ಶೂರೆನ್ಸು ಮುಂತಾದ ಹಣಕಾಸಿನ ನಿರ್ವಹಣೆ, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರು, ಹಣಕಾಸಿನ ನಿರ್ವಹಣೆಯ ವಿಚಾರಕ್ಕೂ ಬುಧನ ಒಂದು ಬುದ್ಧಿಶಕ್ತಿ. ಬುಧ ಬುದ್ಧಿಮತ ಶ್ರೇಷ್ಠ, ಬುದ್ಧಿದಾತ, ಧನಪ್ರದ ಮುಂತಾದ ಶ್ಲೋಕಗಳಿರ್ತವೆ. ಆತನು ತನ್ನ ಬುದ್ಧಿಶಕ್ತಿಯಿಂದ ಧನವನ್ನು ಹೇಗೆ ಅರ್ಜನೆ ಮಾಡೋದು, ಅರ್ಜನೆ ಮಾಡಿದ ಧನವನ್ನು ಯಾವ ರೀತಿ ಸಂರಕ್ಷಣೆ ಅಥವಾ ಸದುಪಯೋಗ ಮಾಡೋದು ಮುಂತಾದೆಲ್ಲ ಬಗೆಯ ವಿಚಾರಗಳಿಗೆ ನಾವು ಈಗ ಬುಧನನ್ನು ಆಶ್ರಯಿಸುವಂತಹ ಪರಿಸ್ಥಿತಿ ಇರುತ್ತೆ. ಅಲ್ಲದೆ ಬುಧನು ನಮ್ಮ ಬುದ್ಧಿಶಕ್ತಿಯ ಕಾರಕನಾಗಿರ್ತಾನೆ. ಇಂಟಲೆಕ್ಟ್ ಅಂತ ಹೇಳ್ತೇವೆ. ಈಗಿನ ಒಂದು ಆಧುನಿಕ ಯುಗದಲ್ಲಿ ಬುದ್ಧಿಮತ್ತೆ, ಆ ಬುದ್ಧಿಮತ್ತೆಯನ್ನು ಮತ್ತು ಕೃತಕ ಬುದ್ಧಿಮತ್ತೆಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ, ಅದನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ಮನುಷ್ಯನಲ್ಲಿ ಅಂತ ಬುಧನ ಒಂದು ಕಾರಕತ್ವದಿಂದ ಬರುತ್ತೆ. ಹಾಗಾಗಿ ಈಗಿನ ಆಧುನಿಕ ಯುಗಕ್ಕೂ ಇರ್ಬೋದು, ಹಿಂದಿನ ಯುಗಕ್ಕೂ ಇರ್ಬೋದು, ಬುಧನ ಒಂದು ಬುದ್ಧಿಶಕ್ತಿ ಮನುಷ್ಯ ಜೀವನದಲ್ಲಿ ಅಂದರೆ ಮನುಷ್ಯವನ್ನು ಅವನಿಗೆ ಬುದ್ಧಿಹಿತೇಶ ಅಧಿಕೋ ವಿಶೇಷ ಅಂತ ಹೇಳ್ತಾರೆ. ಮನುಷ್ಯನಿಗೆ ತನ್ನ ಆಹಾರ ನಿದ್ರಾ ಭಯಮೈತುರಂಚ ಸಮಾನಮೈತತ್ ಪಶುಭಿರ್ನರಾಣಂ ಬುದ್ಧಿಹಿತೇಶ ಅಧಿಕೋ ವಿಶೇಷ ಬುದ್ಧಿವಿಹೀನ ಪಶುಭಿ ಸಮಾನ ಅಂತ ಒಂದು ಉಕ್ತಿಗಳು, ಶುಭಾಷಿತಗಳು ಬರ್ತವೆ. ಅಂದರೆ ಮನುಷ್ಯನಿಗೆ ಬುದ್ಧಿಯೇ ಪ್ರಧಾನವಾಗಿರೋದು, ಬುದ್ಧಿಯೇ ಶ್ರೇಷ್ಠವಾಗಿರೋದು. ಅಂದರೆ ಉಳಿದ ಎಲ್ಲವೂ ಪಶುಗಳಿಗೂ ಮನುಷ್ಯನಿಗೂ ಸಾಮಾನ್ಯವಾಗಿರುತ್ತೆ. ಆಹಾರ, ನಿದ್ದೆ, ಭಯ, ಮೈಥುನ ಇವೆಲ್ಲವೂ ಸಾಮಾನ್ಯವಾದ ವಿಚಾರ ಪಶುಗಳಲ್ಲೂ ಎಲ್ಲರಿರುತ್ತೆ, ಮನುಷ್ಯರಲ್ಲೂ ಇರುತ್ತೆ. ಆದರೆ ಅಲ್ಲಿ ಮನುಷ್ಯನಲ್ಲಿ ಅಧಿಕವಾದ ಬುದ್ಧಿಶಕ್ತಿ, ಇದೆಲ್ಲ ಬುದ್ಧನ ಕಾರಕತ್ವ. ಹಾಗಾಗಿ ಬುಧ ಗ್ರಹವು ನಿಮ್ಮ ಜಾತಕ ಕುಂಡಲಿಯಲ್ಲಿ ಉತ್ತಮ ಸ್ಥಾನದಲ್ಲಿದ್ದರೆ, ಉಚ್ಚ ಸ್ಥಾನದಲ್ಲಿದ್ದರೆ, ಬಲಯುತವಾದ ಉತ್ತಮವಾದ ಯುತಿಗಳಿಂದ ಕೂಡಿದರೆ, ಉದಾಹರಣೆಗೆ ಬುಧಾದಿತ್ಯ ಯೋಗ, ಬುಧ ಮತ್ತು ಸೂರ್ಯರು ಒಟ್ಟಿಗೆ ಇರುವಂಥದ್ದು ಈ ತಿಂಗಳಲ್ಲಿ ಸಹ ನಿರ್ಮಾಣ ಆಗುತ್ತೆ. 17ನೇ ತಾರೀಕಿಗಲ್ಲಿ ರವಿಯ ಪರಿವರ್ತನೆ ಆಗುತ್ತೆ. ಆಗ ರವಿಯು ಕನ್ಯಾಕ್ಕೆ ಪ್ರವೇಶಿಸ್ತಾನೆ. ರವಿಯ ಕನ್ಯಾ ಪ್ರವೇಶ, ಬುಧನ ಕನ್ಯಾವಾಸ ಇವೆಲ್ಲವೂ ಅಲ್ಲಿ ಬುಧಾದಿತ್ಯ ಯೋಗವನ್ನು ಸಹ ನಿರ್ಮಾಣ ಮಾಡುತ್ತೆ. ಹಾಗಾಗಿ ಆ ಬುಧನ ಒಂದು ಕನ್ಯಾ ರಾಶಿಯ ಪ್ರವೇಶ, ಕನ್ಯಾ ರಾಶಿಯಲ್ಲಿ ಆತನು ಸುಮಾರು 17 ದಿನಗಳು ಅಕ್ಟೋಬರ್ 2ರವರೆಗೂ ಅಲ್ಲಿ ಕನ್ಯಾ ರಾಶಿಯಲ್ಲಿ ಇರ್ತಾನೆ.
ಅಂತಹ ಒಂದು ಫಲವು ಸಾರ್ವಜನಿಕವಾಗಿ ಉತ್ತಮವಾದ ಫಲವನ್ನು ಕೊಡಲಿದೆ. ವ್ಯಾಪಾರ, ವಾಣಿಜ್ಯ, ಉದ್ಯಮಗಳು ಅಭಿವೃದ್ಧಿ ಆಗ್ತವೆ. ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ. ವಿಶೇಷವಾಗಿ ಈ ಯುವ ಜನಾಂಗಕ್ಕೆ, ಯುವ ವರ್ಗಕ್ಕೆ ಈ ಬುಧನಿಂದ ಬಹಳಷ್ಟು ಸಹಕಾರ ಆಗುತ್ತೆ. ಬುಧ ಮತ್ತು ಮಂಗಳರು ಯುವ ವರ್ಗವನ್ನು ಸಂಕೇತಿಸುವಂಥ ಗ್ರಹಗಳಿರ್ತಾರೆ. ಅವರು ಯುವ ವಯಸ್ಸಿನವರು ಅಂತ ಹೇಳ್ತಾರೆ. ಅಲ್ಲದೆ ಅವರ ಒಂದು ಕಾರಕತ್ವವು ವಿಶೇಷವಾಗಿ ಯುವ ಜನಾಂಗಕ್ಕೆ ಹೆಚ್ಚು ಪ್ರಯೋಜನವನ್ನು, ಪ್ರತಿಫಲವನ್ನು ಕೊಡುವಂಥ ಶಕ್ತಿ ಉಳ್ಳದಾಗಿದೆ. ಹಾಗಾಗಿ ಈ ಬಾರಿ ಬುಧನ ಕನ್ಯಾ ಪ್ರವೇಶದಿಂದ ಯುವ ವರ್ಗಕ್ಕೆ ಶುಭ ಸುದ್ದಿ ಬರ್ಬೋದು. ಹಲವಾರು ಯುವ ವರ್ಗದವರಿಗೆ ಉದ್ಯೋಗ ಭಾಗ್ಯ ಬರ್ಬೋದು. ಹಲವಾರು ಯುವ ವರ್ಗದವರಿಗೆ ಅವರು ಅಪೇಕ್ಷೆ ಪಟ್ಟಂಥ ಉನ್ನತ ಶಿಕ್ಷಣ ಅಥವಾ ಶಿಕ್ಷಣದ ಅವಕಾಶಗಳು ಬರುವಂಥದ್ದು. ಯುವ ವರ್ಗದವರಿಗೆ ಅವರಲ್ಲಿ ಒಂದು ಶುಭ ಕಾರ್ಯಗಳು, ಮದುವೆ ಇತ್ಯಾದಿ ಫಿಕ್ಸ್ ಆಗುವಂಥದ್ದು ಇರ್ಬೋದು ಅವರಿಗೆ. ಅಥವಾ ಇನ್ನೇನಾದರೂ ಅವರು ವಾಹನ, ಮನೆ, ಭೂಮಿ ಕೊಡುವಂಥ ಅವಕಾಶ ಯುವ ಜನಾಂಗಕ್ಕೆ ಬರ್ಬೋದು. ಸಾಮಾನ್ಯವಾಗಿ ನಮ್ಮ ಒಂದು ಜೀವನದ ಪರಿಭಾಷೆಯಲ್ಲಿ ಸುಮಾರು 30ರಿಂದ 35 ವರ್ಷವರೆಗೂ ಯುವಕರು ಅಂತ ನಾವು ಈಗ ಒಂದು ಪರಿಭಾಷೆಯಲ್ಲಿ ಕಲ್ಪನೆ ಮಾಡ್ತೇವೆ. 18 ವರ್ಷದಿಂದ ಸುಮಾರು 36 ವರ್ಷವರೆಗೆ ಅಂತ ಹೇಳಿ ಒಂದು ಸಾಮಾನ್ಯವಾದ ಅಂದಾಜು ಸಹ ಇರುತ್ತೆ. ಹಾಗಾಗಿ ಅಂತಹ ಒಂದು ಯುವ ವರ್ಗಕ್ಕೆ ಬಹಳಷ್ಟು ಉತ್ತಮವಾದ ಪ್ರಯೋಜನಗಳು ಈ ಬಾರಿ ಬುಧನ ಕನ್ಯಾವಾಸ ಕಾಲದಲ್ಲಿ ಬರಲಿದೆ. ಜೊತೆಗೆ ಈ ಬೇರೆ ಬೇರೆ ರೀತಿಯ ರಾಜಕೀಯವಾದ, ಸಾಮಾಜಿಕವಾದ, ಧಾರ್ಮಿಕವಾದ ಬೆಳವಣಿಗೆಗಳಿಗೆ ಬುಧನು ಈ ಬಾರಿ ತನ್ನ ಪ್ರಕಾರವನ್ನು ಹೊಂದಿದ್ದಾನೆ. ಯಾಕಂದರೆ ಅಲ್ಲಿ ಬುಧಾದಿತ್ಯ ಯೋಗ ಸಹ ನಿರ್ಮಾಣ ಆಗುವ ಕಾರಣ ಅದೇ ಅವಧಿಯಲ್ಲಿ ಸೂರ್ಯನು ಮತ್ತು ಬುಧನು ಒಂದಾಗಿ ಕನ್ಯಾ ರಾಶಿಯಲ್ಲಿ ಇರುವಂಥದ್ದು. ಹಾಗಾಗಿ ಅದರಿಂದಾಗಿ ರಾಜಕೀಯ ಮೂಲದ ಹಲವಾರು ಉತ್ತಮ ನಿರ್ಧಾರಗಳಾಗುವಂಥದ್ದು, ಜನರಿಗೆ ಅನುಕೂಲವಾಗುವಂಥ ಕೆಲವು ಉತ್ತಮವಾದ ನೀತಿ ನಿಯಮಗಳು ಬರುವಂಥದ್ದು, ಅಥವಾ ಜನರಿಗೆ ಸ್ವಲ್ಪ ತೆರಿಗೆ ಭಾರಗಳು ಇಳಿಕೆ ಆಗುವಂಥ ಕೆಲವು ಸೂಚನೆಗಳು ಬರುವಂಥದ್ದು. ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ಸಹ ಜನರ ಸಾಮಾನ್ಯರಿಗೂ ಬರುತ್ತೆ. ಯುವ ಜನಾಂಗಕ್ಕೂ, ವಿಶೇಷವಾಗಿ ಯುವ ಜನಾಂಗಕ್ಕೂ ಬರಲಿದೆ. ಉದ್ಯೋಗದ ಅವಕಾಶ ಸಹ ಹಲವಾರು ಭಾಗಗಳಲ್ಲಿ ಓಪನ್ ಆಗುವಂಥ ಸಾಧ್ಯತೆ ಇರುತ್ತೆ. ಉದ್ಯಮಗಳು, ವ್ಯಾಪಾರ, ವಾಣಿಜ್ಯ ಚಟುವಟಿಕೆಗಳು ಉತ್ತಮವಾಗಿ ಆಗುವಂಥದ್ದು. ಅಲ್ಲದೆ ಯಾರು ಈ ಬ್ಯಾಂಕಿಂಗು, ಫೈನಾನ್ಸು ಮುಂತಾದ ಹಲವಾರು ಇನ್ಶೂರೆನ್ಸ್ ಕ್ಷೇತ್ರಗಳಲ್ಲಿ ಉದ್ಯೋಗದ ಕಾಯ್ತಾ ಇದ್ದಂಥವರಿಗೆ ಉದ್ಯೋಗದ ಈಗ ಆಫರ್ ಲೆಟರ್ಗಳು ಈ ಕಾಲದಲ್ಲಿ ಬರ್ಬೋದು. ಹಾಗಾಗಿ ಅನೇಕ ಉತ್ತಮ ಫಲಗಳ ನಿರೀಕ್ಷೆ ಮಾಡ್ಬೋದಾಗಿದೆ. ಅಲ್ಲದೆ ಈ ಕಾಲದಲ್ಲಿ ಯಾರ್ಯಾರಿಗೆ ಈ ಉತ್ತಮ ಫಲಗಳು ಹೇಳಲ್ಪಟ್ಟಿವೆ, ಸುಮಾರು 6 ರಾಶಿಗಳಿಗೆ ಉತ್ತಮ ಫಲ, ಅಂತಹ ರಾಶಿಗಳಿಗೆ ವಿಶೇಷವಾದ ಉನ್ನತದ ಫಲಗಳು, ಅಂದರೆ ಯಾವಾಗಲೂ ಮಾಮೂಲಿಯಾಗಿ ಬುಧನ ರಾಶಿ ಪರಿವರ್ತನೆ ಆಗ್ತಾ ಇರುತ್ತೆ. ಆದರೆ ಈ ಬಾರಿ ರಾಶಿ ಪರಿವರ್ತನೆ ಅಲ್ಲಿ ಆತನ ಉಚ್ಚ ಸ್ಥಾನ ಸ್ವಕ್ಷೇತ್ರದಲ್ಲಿ ಆಗಿರೋ ಕಾರಣ ಅತ್ಯಧಿಕವಾದ ಉತ್ತಮ ಫಲವನ್ನು ಈ ರಾಶಿಗಳವರು ಸಹ ನಿರೀಕ್ಷೆ ಮಾಡ್ಬೋದಾಗಿದೆ. ಇವೆಲ್ಲವೂ ಸಾರ್ವತ್ರಿಕ ಫಲದಲ್ಲಿ ಬುಧನ ಕನ್ಯಾ ಪ್ರವೇಶ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 2ರವರೆಗೆ ಇರುವಂಥದ್ದು. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಬುಧನ ಪ್ರಭಾವ ಬರುತ್ತೆ ಅನ್ನೋದನ್ನು ಈಗ ಒಂದೊಂದಾಗಿ ಗಮನಿಸೋಣ. ಮೊದಲು ಮೇಷರಾಶಿ. ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ 6ರ ಸ್ಥಾನದಲ್ಲಿ ಜರುಗುವಂಥದ್ದು. 6ನೇ ಸ್ಥಾನ ಅಲ್ಲಿ ವಿಶೇಷವಾಗಿ ಬುಧನು ಉತ್ತಮ ಫಲ ಕೊಡುವಂಥ ಒಂದು ಸ್ಥಾನ ಆಗಿರುತ್ತೆ. ಇಲ್ಲಿ ಮೇಷರಾಶಿಯವರಿಗೆ ವಿಶೇಷವಾದ ಲಾಭ, ಜಯ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದಿರುತ್ತೆ. ಇನ್ನು ಯುವ ಜನಾಂಗಕ್ಕೆ ಅವರ ಉದ್ಯೋಗ ಅವಕಾಶ ಬರ್ಬೋದು. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥ ಅವಕಾಶ, ಉದ್ಯಮಿಗಳು ಇಂಡಸ್ಟ್ರಿ ಎಲ್ಲ ನಡೆಸುವಂಥವ್ರಿಗೆ ಅವರ ಉದ್ಯಮ ಈಗ ಹೆಚ್ಚಾಗಿ ಅಭಿವೃದ್ಧಿ ಆಗುತ್ತೆ. ಇನ್ನು ಯಾರು ಈ ಟೂರಿಸ್ಟು ಅಥವಾ ಈ ಬೇರೆ ಬೇರೆ ರೀತಿಯ ಟ್ರಾವೆಲು, ಟೂರುಗಳು ನಡೆಸುವಂಥವ್ರು ಇರ್ಬೋದು. ಇನ್ನು ಇವೆಂಟ್ ಮ್ಯಾನೇಜ್ಮೆಂಟು, ಅದು ಕೇಟ್ರಿಂಗ್, ಹೋಟೆಲ್ನಂಥ ಬಿಸ್ನೆಸ್ಗಳು, ಅದು ಯಾವುದೇ ರೀತಿಯ ಈ ಸಭೆ ಸಮಾರಂಭಗಳಿಗೆ ಬೇಕಾದ ವಸ್ತುಗಳನ್ನು ಪೂರೈಕೆ ಮಾಡೋರು ಇರ್ಬೋದು. ಅದೇ ರೀತಿ ಫ್ಯಾನ್ಸಿ, ಬಟ್ಟೆ ಬರೆ ಮುಂತಾದ ಕ್ಷೇತ್ರ, ಹಲವಾರು ಈ ಬೇರೆ ಬೇರೆ ಕ್ಷೇತ್ರಗಳಿರ್ತವೆ ಬುಧನಿಗೆ ಸಂಬಂಧಿಸಿದ ವಾಣಿಜ್ಯ ಕ್ಷೇತ್ರಗಳು, ಅವೆಲ್ಲವೂ ಈಗ ಹೆಚ್ಚಾಗಿ ಬಿಸ್ನೆಸ್ ಆಗುತ್ತೆ. ಬಹಳ ಕಾಲದಿಂದ ಸ್ವಲ್ಪ ಡಲ್ ಆಗಿದ್ದ ಬಿಸ್ನೆಸ್ಸು ಅವರಿಗೀಗ ಚೆನ್ನಾಗಿ ಉತ್ತಮವಾಗಿ ವ್ಯಾಪಾರ ಆಗುವಂಥದ್ದು, ಜೊತೆಗೆ ಲಾಭ, ಆದಾಯ ಹೆಚ್ಚಳ ಬರುವಂಥದ್ದು, ಜೊತೆಗೆ ಇದ್ದಂತಹ ಕೆಲವು ಆತಂಕಗಳು ನಿವಾರಣೆಯಾಗಿ ಈಗ ಅವರು ಸಲೀಸಾಗಿ ಬಿಸ್ನೆಸ್ಸನ್ನು ಮಾಡಿ ಲಾಭ ಗಳಿಸುವಂಥದ್ದು. ಇನ್ನು ಇದಲ್ಲದೆ ಅನೇಕ ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಸಮಾರಂಭಗಳ ಸಿದ್ಧತೆ, ಇನ್ನು ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಸಿಗುವಂಥ ಅವಕಾಶ, ದೀರ್ಘಕಾಲದಿಂದ ನೀವು ಕಾಯ್ತಾ ಇದ್ದ ಯಾವುದೇ ಒಂದು ಶುಭಗಳಿಗೆ ಈಗ ಬರುವಂಥದ್ದು, ಶತ್ರುಗಳು ಸಹ ಈಗ ಮಿತ್ರರಾಗುವಂಥ ಅವಕಾಶಗಳು, ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡ ವ್ಯಕ್ತಿಗಳು ಈಗ ನಿಮ್ಮ ಒಂದು ಸಾಮೀಪ್ಯಕ್ಕೆ ಬರುವಂಥದ್ದು ಮುಂತಾದ ಹಲವಾರು ಶುಭ ಸೂಚನೆಗಳು, ಶುಭ ಘಟನೆಗಳು ಈ ಒಂದು 17 ದಿನಗಳ ಅವಧಿ ಕಡಿಮೆ ಅಂತಲೇ ಇರ್ಬೋದು. ಆದರೆ 17 ದಿನಗಳು ಆಗುವಂಥ ಪರಿವರ್ತನೆಗಳು ನಿಮಗೆ ಭಾಳಷ್ಟು ದೀರ್ಘಕಾಲವಾಗಿ ಸಹಾಯ ಮಾಡ್ತದೆ. ಹಾಗಾಗಿ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ತಿಂಗಳಾನುಗಟ್ಟಲೆ ಆಗಿದ್ದ ಕೆಲಸವು ಈಗ ಆಗುವಂಥ ಸೂಚನೆ. ಅದರಲ್ಲೂ ಬುಧಾದಿತ್ಯ ಯೋಗ ಬಂದಾಗ ಈ ಹಲವಾರು ರಾಶಿಗಳಿಗೆ, ಮೇಷರಾಶಿ ಸೇರಿದಂತೆ ಹಲವಾರು ರಾಶಿಗೆ ಭಾಳಷ್ಟು ಉತ್ತಮ ಪ್ರಯೋಜನಗಳು ಆಗಲಿವೆ. ಹಾಗಾಗಿ ಇವೆಲ್ಲವನ್ನು ಈ ಗಮನದಲ್ಲಿಟ್ಕೊಂಡು ಮೇಷರಾಶಿಯವರು ಬುಧನ ಈ ಗೋಚಾರದ ಈ 17 ದಿನಗಳ ಒಂದು ಉತ್ತಮ ಫಲವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಸಹ ಕೊನೆಗೆ ಹೇಳ್ತೀನಿ, ಅದನ್ನು ಸಹ ನೀವು ಅನುಸರಣೆ ಮಾಡ್ಬೋದು. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ಬಾರಿ ಈ ಬುಧನ ಚಲನೆ ಅಷ್ಟು ಸಹಕಾರಿ ಆಗಿರೋದಿಲ್ಲ. ಯಾಕಂದರೆ ಪಂಚಮದಲ್ಲಿ ಬುಧನಿಂದ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಂದರೆ ನಿಮಗೆ ತುಂಬ ಕೆಟ್ಟದಾಗತ್ತೆ ಅಥವಾ ತೊಂದರೆಗಳು ಬರುತ್ತೆ, ಸಂಕಷ್ಟ ಏನಿಲ್ಲ. ವಿಶೇಷವಾಗಿ ಬುಧನು ಯಾವುದೇ ರೀತಿಯ ಸಂಕಷ್ಟಗಳನ್ನು, ತೊಂದರೆಗಳನ್ನು ಗಂಭೀರವಾಗಿ ಕೊಡೋದಿಲ್ಲ. ಶುಭ ಗ್ರಹ ಆಗಿರೋದ್ರಿಂದ ಬುಧ, ಶುಕ್ರ, ಗುರು, ಚಂದ್ರ ಮುಂತಾದವರು
ಅತಿರೇಕವಾದ ಅಥವಾ ಹೆಚ್ಚಿನ ಒಂದು ಸಂಕಷ್ಟ ಫಲವನ್ನು ಕೊಡೋದಿಲ್ಲ. ಸಾಮಾನ್ಯವಾದ ಕೆಲವು ಏರುಪೇರುಗಳು ಆಗ್ಬೋದು, ಅಥವಾ ನಿಮಗೆ ತುಂಬ ಅದೃಷ್ಟ ಬದಲು ಸ್ವಲ್ಪ ಸಣ್ಣ ಮಟ್ಟಿಗೆ ಸಾಧಾರಣ ಅದೃಷ್ಟಗಳು ಆಗ್ಬೋದು, ಅಥವಾ ಕೆಲವೊಂದು ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ಆಗ್ಬೋದು. ಹೊರತು ಹೆಚ್ಚಿನೇನು ಆತಂಕ ಪಡುವಂತಿಲ್ಲ. ವೃಷಭ ರಾಶಿಗೆ ಕೆಲವೊಂದಿರಂದರೆ ಕಿರಿಯರಲ್ಲಿ ಕಲಹ ಬರುತ್ತೆ, ವಾಗ್ವಾದಗಳು ಬರುತ್ತೆ, ಮನೆಯಲ್ಲೂ ಬರ್ಬೋದು. ಮನೆಯ ನಿಮ್ಮ ಸೋದರನೋ ಅಥವಾ ನಿಮ್ಮದೇ ಮಕ್ಕಳೋ ಇರ್ಬೋದು, ಅಥವಾ ವೃತ್ತಿ ಜಾಗದಲ್ಲಿ ನಿಮಗಿಂತ ಜೂನಿಯರ್ಗಳು ಇರ್ಬೋದು. ಹಾಗಾಗಿ ಕಿರಿಯರ ಜೊತೆಗೆ ವಿಶೇಷವಾಗಿ ಕಲಹ, ಭಿನ್ನಾಭಿಪ್ರಾಯ ಬರುವಂಥದ್ದು, ಆ ಕಿರಿಯರು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು, ಅಥವಾ ನಿಮ್ಮ ಮಾತನ್ನು ಅವರು ಅನುಸರಣೆ ಮಾಡದೇ ಇರುವಂಥದ್ದು, ನಿಮ್ಮ ವಿರುದ್ಧ ಏನಾದರೂ ಸಂಚಲನ ಮಾಡುವಂಥದ್ದು. ಹಾಗೆಯೇ ಮನಸ್ಸಲ್ಲಿ ಸ್ವಲ್ಪ ಸಿಟ್ಟು, ಭಯ, ಆತಂಕ ಹೆಚ್ಚಾಗುತ್ತೆ. ಈ ಕಾಲದಲ್ಲಿ ವೃಷಭ ರಾಶಿಯವರಿಗೆ ಬುಧನ ವೈಪರ್ಯದಿಂದ ಈ 17 ದಿನಗಳ ಅವಧಿಯಲ್ಲಿ ಸಿಟ್ಟು, ಆತಂಕ, ಭಯ, ಜೊತೆಗೆ ಒಂಟಿತನ, ಏಕಾಂಗಿತನ, ಖಿನ್ನತೆ ಮುಂತಾದೆಲ್ಲ ಸ್ವಲ್ಪ ಮಟ್ಟಿಗೆ ಬಾಧೆ ಕೊಡ್ಬೋದು. ತುಂಬ ಏನಿಲ್ಲ, ಸ್ವಲ್ಪ ಮಟ್ಟಿಗೆ ಬಾಧೆ ಕೊಡುತ್ತೆ. ಯಾಕಂದರೆ ನಿಮಗೆ ಗುರುವಿನ ಅನುಕೂಲ ಇದೆ, ಗುರುಬಲ ಉತ್ತಮವಾಗಿರುತ್ತೆ, ಶುಕ್ರನು ಉತ್ತಮವಾಗಿರ್ತಾನೆ, ಇತರ ಗ್ರಹಗಳ ಬೆಂಬಲ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಬುಧನ ವೈಪರ್ಯದಿಂದ ಕೆಲವೊಂದು ನಿಮಗೆ ಸಾಂಕೇತಿಕವಾಗಿ ಅಂದರೆ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತಾರೆ. ಹಾಗೆ ಸಾಂಕೇತಿಕವಾಗಿ ಕೆಲವೊಂದು ಸಣ್ಣ ಪುಟ್ಟ ಏರ್ಪೇರುಗಳು ಆಗ್ಬೋದು. ಇನ್ನು ಮನಸ್ಸಲ್ಲಿ ಕೆಲವೊಮ್ಮೆ ನಾಸ್ತಿಕತೆ ಭಾವನೆ ಬರುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ವಿರುದ್ಧವಾದ ಭಾವನೆಗಳು ಬರುವಂಥದ್ದು, ಋಣಾತ್ಮಕ ಚಿಂತನೆ ಇವೆಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು, ನಡವಳಿಕೆ, ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಹೊರತು ಅಲ್ಲಿ ಆರ್ಥಿಕವಾಗಿ ಅಥವಾ ಉದ್ಯೋಗಕ್ಕೆ, ಆರೋಗ್ಯಕ್ಕೆ ಯಾವುದೇ ಕೊರತೆಗಳು, ತೊಂದರೆಗಳು ಬರೋದಿಲ್ಲ. ಹಾಗಾಗಿ ನೀವು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಅನುಸಾರ ಮಾಡ್ಬೋದು ವೃಷಭದವರು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಾಧಿಪತಿನೇ ಬುಧ. ಈ ಬಾರಿ ಆತನ ಚಲನೆ ನಿಮಗೆ ಶುಭದಾಯಕವೂ ಭಾಗ್ಯದಾಯಕವೂ ಆಗಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಎಲ್ಲ ಇಷ್ಟಾರ್ಥಗಳು ಈಡೇರುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ ಶುಭ ಫಲ ಆಗುವಂಥದ್ದು, ಮಹಿಳೆಯರು ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಬಂಧು ಮಿತ್ರರ ಜೊತೆಗೆ ಸಮಾಗಮ ಆಗುವಂಥದ್ದು, ಜೊತೆಗೆ ಹಿಂದೆ ನಿಮಗೆ ಶತ್ರುತ್ವ ಮಾಡಿದಂಥ ಜನರು ಈಗ ಮಿತ್ರರಾಗುವಂಥ ಅವಕಾಶ, ಯಾವುದೇ ರೀತಿಯ ನೀವು ಪ್ರಯತ್ನದಲ್ಲಿ ಸಫಲತೆ ಬೇಗ ಬರುತ್ತೆ. ಜೊತೆಗೆ ನಿಮಗೆ ಈಗ ಬಂಧುಗಳ, ಮಿತ್ರರ ಸಹಾಯ ಸಿಗುತ್ತೆ. ಭೂಮಿ ಸಂಬಂಧಿತ ದಾಖಲೆ, ಸರ್ಕಾರಿ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವೆಲ್ಲಕ್ಕೂ ಈಗ ಅನುಕೂಲವಾಗುವಂಥ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗುತ್ತೆ. ಇನ್ನು ಕೌಟುಂಬಿಕವಾಗಿ ಸಹ ಬಹಳ ಉತ್ತಮ ಬಾಂಧವ್ಯ, ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ಇನ್ನಿತರ ನಮ್ಮ ಕೌಟುಂಬಿಕ ಸದಸ್ಯರ ಮಧ್ಯೆ ಉತ್ತಮ ಬಾಂಧವ್ಯ ಇರುವಂಥದ್ದು, ವಿವಿಧ ರೀತಿಯ ಸಮಾರಂಭಗಳಲ್ಲಿ ಕುಟುಂಬ ಬಾಂಧವರೊಂದಿಗೆ ಪಾಲ್ಗೊಳ್ಳುವಂಥದ್ದು ಮುಂತಾದ ಹಲವಾರು ಶುಭ ಸುದ್ದಿಗಳು, ಶುಭ ಸೂಚನೆಗಳು ಮಿಥುನ ರಾಶಿಯವರಿಗೆ ಅಪರೂಪವಾಗಿ ಬುಧನಿಂದ ಅನುಕೂಲದಿಂದ ಆಗ್ತಾಯಿದೆ. ಬುಧನು ನಿಮ್ಮ ರಾಶಿಯಾಧಿಪತಿ, ಜೊತೆಗೆ ಈಗ ಆತನ ಉಚ್ಚ ಸ್ಥಾನ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿಮಗೆ ಲಭ್ಯವಾಗುತ್ತೆ. ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಸಹ ಹೆಚ್ಚಿನ ಲಾಭ, ಆದಾಯ ಬರಲಿದೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿಗೆ ಈ ಒಂದು ಪರಿವರ್ತನೆ ತೃತೀಯದಲ್ಲಿ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಆಗ್ತಿರುವಂಥದ್ದು. ಹಾಗಾಗಿ ಹೆಚ್ಚೇನು ಉತ್ತಮ ಫಲಗಳ ನಿರೀಕ್ಷೆ ಇರೋದಿಲ್ಲ. ವಿರುದ್ಧವಾದ ಫಲಗಳು ಕೆಲವೊಮ್ಮೆ ಆಗ್ಬೋದು. ಅದರಲ್ಲೂ ವೈಯಕ್ತಿಕವಾದ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು, ಅಂದರೆ ವಿಶೇಷವಾಗಿ ನಿಮಗೆ ಅಲ್ಲಲ್ಲಿ ಅವಮಾನಗಳು ಆಗುವಂಥದ್ದು, ಜನ ವಿರೋಧಗಳು ಹೆಚ್ಚಳಾಗುವಂಥದ್ದು, ಮನೆಯಲ್ಲೂ ವೈರುಧ್ಯ, ಉದ್ಯೋಗ ಜಾಗದಲ್ಲೂ ವೈರುಧ್ಯ, ಮೇಲಧಿಕಾರಿಗಳಿಂದಲೂ ಕಿರುಕುಳ ಬರ್ಬೋದು, ಸಹೋದ್ಯೋಗಿಗಳಿಂದಲೂ ಕಿರುಕುಳ ಬರ್ಬೋದು, ಅಥವಾ ಸಹೋದ್ಯೋಗಿಗಳಿಂದ ಅಸಹಕಾರ ಭಾವನೆ ಅಂದರೆ ನಾನ್ ಕೋಆಪರೇಷನ್ ಅಂತ ಹೇಳ್ದು ಅಂಥದ್ದೆಲ್ಲ ಆಗುವಂಥದ್ದು. ಜೊತೆಗೆ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಹಾಗೆ ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು. ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳು ಆಗುವಂಥದ್ದು, ಅದು ಯಾವುದೇ ಒಂದು ಮೋಸ, ವಂಚನೆ ಜಾಲಕ್ಕೆ ನೀವು ಸಿಲುಕಿಕೊಳ್ಳುವಂಥದ್ದು. ಜೊತೆಗೆ ನೀವು ಯಾವುದೇ ರೀತಿಯ ಒಂದು ಸಂಗ್ರಹ ಮಾಡಿಟ್ಟ ಅಥವಾ ಮಾಡಿದಂಥ ಹಣಕ್ಕೆ ಕೂಡಿಟ್ಟ ಹಣವು ಬೇರೆ ಉದ್ದೇಶಕ್ಕೆ ಈಗ ಖರ್ಚು ಮಾಡುವಂಥ ಪ್ರಮೇಯ ಬರುವಂಥದ್ದು. ಮನಸ್ಸಲ್ಲಿ ಆತಂಕ, ಭಯ ಹೆಚ್ಚಳ ಆಗ್ಬೋದು. ಗುಪ್ತ ಶತ್ರುಗಳ ಕಾಟ ಅಥವಾ ಹಿತಶತ್ರುಗಳ ಕಾಟ ಅಥವಾ ಮಿತ್ರ ರೂಪದ ಶತ್ರುಗಳು ನಿಮಗೆ ಸವಾಲನ್ನು ಒಡ್ಡುವಂಥದ್ದೆಲ್ಲ ಆಗ್ಬೋದು. ಹಾಗಾಗಿ ಅನೇಕ ರೀತಿಯ ಏರುಪೇರುಗಳಾಗುತ್ತೆ. ಮಾತಿನ ವಿಚಾರ ವಾಗ್ವಾದವಾಗದಂತೆ ಎಚ್ಚರ ವಹಿಸಬೇಕು. ಇನ್ನಿತರರ ವಿಚಾರಕ್ಕೆ ನೀವು ಮೂಗು ತೋರಿಸಿದಂತೆ ಎಚ್ಚರ ಗಮನಿಸಬೇಕು. ಅಲ್ಲಲ್ಲಿ ಅವಮಾನಕರ ಘಟನೆ ಆಗ್ಬೋದು. ಹಾಗಾಗಿ ಯಾವುದೇ ರೀತಿಯ ಇಂಥ ಒಂದು ವೈರುಧ್ಯಗಳಿಗೆ ನೀವು ಸಿಲುಕಿದಂತೆ ಮಾತು, ನಡವಳಿಕೆ, ಮನಸ್ಸಿನ ಮೇಲೆ ಸ್ವಲ್ಪ ನಿಯಂತ್ರಣ ಖಂಡಿತ ಬೇಕಾಗುತ್ತೆ. ಅಲ್ಲದೆ ಯಾವುದೇ ರೀತಿಯ ಒಂದು ಅಪರಿಚಿತರ ಜೊತೆ ವ್ಯವಹಾರ ಮಾಡೋದಾಗಲಿ, ಅಪರಿಚಿತರ ಜೊತೆಗೆ ಯಾವುದೇ ಹಣಕಾಸು ಏನಾದರೂ ವ್ಯಾಪಾರಕ್ಕೆ ಇಳಿಯುವಂತಾಗಲಿ, ಅಥವಾ ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ಗೆ ಇಳಿಯುವಂಥದ್ದು ಈಗ ಅಷ್ಟೊಂದು ಉತ್ತಮವಾದ ಆಯ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ನೀವು ಲೆಕ್ಕಾಚಾರಗಳೆಲ್ಲ ಸ್ವಲ್ಪ ತಲೆ ಕೆಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಕಟಕ ರಾಶಿಯವರು ಸ್ವಲ್ಪ ನಿಮ್ಮ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಬಾಂಧವ್ಯದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಕಾಯ್ದುಕೊಳ್ಬೇಕು. ಕೊನೆಗೆ ಹೇಳತಕ್ಕಂತಹ ಬುಧನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳಬೇಕು. ಇನ್ನು ಸಿಂಹರಾಶಿಗೆ ಧನಸ್ಥಾನ ಅಂದರೆ ಉತ್ತಮವಾದ ಆಯ್ಕೆ ಇರುತ್ತೆ. ನಿಮ್ಮ ರಾಶಿಯಿಂದ 2ನೇ ಮನೆ, ಸಿಂಹದಿಂದ ಕನ್ಯಾ ಅಂದರೆ 2ನೇ ರಾಶಿ ಆಗುತ್ತೆ. ಹಾಗಾಗಿ ಧನಸ್ಥಾನದಲ್ಲಿ ಕೂತಂತಹ ಬುಧನು ನಿಮಗೆ ಧನವನ್ನು, ಲಾಭವನ್ನು, ಸುಖವನ್ನು, ಜೀವನ ಕೊಡ್ತಾನೆ. ಅನೇಕ ರೀತಿಯ ನಿಮಗೆ ನಾನಾ ರೀತಿಯ ಲಾಭಗಳು ಆಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಉದ್ಯಮಿಗಳಿಗೆ ಉದ್ಯಮ ಪ್ರಗತಿ, ಹೊಸ ಆರ್ಡರ್ಗಳು, ಕಾಂಟ್ರಾಕ್ಟ್ಗಳು ಸಿಗುವಂಥ ಅವಕಾಶ. ಇನ್ನು ಯಾರೋ ಉದ್ಯೋಗಿಗಳಿದ್ದರೆ ಉದ್ಯೋಗದಲ್ಲಿ ನಿಮಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಅಥವಾ ಬಹಳ ಕಾಲದಿಂದ ಏನಾದರೂ ನಿಮಗೆ ಸಿಗಬೇಕಾದ ಇನ್ಕ್ರಿಮೆಂಟು, ಬೋನಸ್ಸು, ಇನ್ಸೆಂಟಿವ್ ಅವೆಲ್ಲ ಈಗ ಸಿಗುವಂಥದ್ದು.
ವ್ಯಾಪಾರಗಳಿಗೆ ಉದ್ಯಮಿಗಳಿಗೆ ಅಲ್ಲದೆ ಇನ್ನು ಇತರ ಕೃಷಿ ಚಟುವಟಿಕೆ ಮಾಡೋರು ಹೈನುಗಾರಿಕೆ ತೋಟಗಾರಿಕೆಯಲ್ಲಿ ಸಹ ಹೆಚ್ಚಿನ ಲಾಭ ಆದಾಯ ಬರುತ್ತೆ. ನಿಮ್ಮ ಉತ್ಪನ್ನಗಳಿಗೆ ಬೆಲೆ ಏರಿಕೆಯಾಗಿ ಅದರಿಂದ ನಿಮಗೆ ಲಾಭ ಬರ್ಬೋದು, ಅಥವಾ ಉತ್ಪನ್ನಗಳಿಗೆ ಬೇಡಿಕೆಗಳು ಹೆಚ್ಚಳಾಗಿ ಅದರಿಂದ ನಿಮಗೆ ಲಾಭ ಆದಾಯ ಬರುವಂಥದ್ದು. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ರಾಜಕೀಯ ಮೂಲ ಅಥವಾ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಕೆಲವೊಬ್ಬರಿಗೆ ಬಹುಮಾನ ಪ್ರಶಸ್ತಿ ಪುರಸ್ಕಾರ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಉತ್ತಮ ಉನ್ನತ ದರ್ಜೆಯ ಕ್ಷೇತ್ರ ಆಯ್ಕೆಗೆ ಸಿಗುವಂಥದ್ದು ಅಥವಾ ಅಂತಹ ಸೀಟುಗಳು ಸಿಗುವಂಥದ್ದು. ಈ ರೀತಿ ಎಲ್ಲ ವರ್ಗದ ಸಿಂಹರಾಶಿಯವರಿಗೆ ಈ ಬಾರಿಯ ಬುಧನ ಒಂದು ಪರಿವರ್ತನೆ ಬಹಳಷ್ಟು ಉತ್ತಮವಾದ ಆಯ್ಕೆಯನ್ನು ಕೊಡ್ತಾ ಇರ್ತದೆ. ಅನೇಕ ರೀತಿಯ ಲಾಭ ಆದಾಯಗಳು ನಿಮ್ಮದಾಗಲಿವೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಸಹ ಹೇಳ್ಬೋದಾಗಿದೆ ಸಿಂಹರವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಮ ರಾಶಿಯಲ್ಲೇ ಆಗುವಂಥ ಪರಿವರ್ತನೆ ಅಷ್ಟೇನು ಉತ್ತಮ ಫಲ ಕೊಡುವುದಿಲ್ಲ. ಯಾಕಂದರೆ ಇಲ್ಲಿ ಶುಭ ಗ್ರಹಗಳು ತಮ್ಮ ಸ್ವಕ್ಷೇತ್ರದಲ್ಲಿ ಬಂದಾಗ ಚಂದ್ರ ಶುಕ್ರರನ್ನು ಹೊರತುಪಡಿಸಿ ಇತರ ಎಲ್ಲ ಗ್ರಹಗಳು ಅಲ್ಲಿ ನಮಗೆ ವಿರುದ್ಧವಾದ ಫಲವನ್ನು ಕೊಡ್ತಾರೆ. ಹಾಗೆಯೇ ಬುಧನು ಸಹ ಹಾಗೆ ತನ್ನ ಜನ್ಮರಾಶಿಯಲ್ಲಿದ್ದಾಗ ತನ್ನ ಸ್ವಕ್ಷೇತ್ರದಲ್ಲಿದ್ದಾಗ ಅಲ್ಲಿ ಅಂತಹ ರಾಶಿಯವರಿಗೆ ಅದರಿಂದ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು, ಮಾತಿನ ಕಲಹ ಬರ್ಬೋದು, ಹಣಕಾಸಿನ ನಷ್ಟ ಆಗುವಂಥದ್ದು, ಮನಸ್ಸಿಗೆ ಚಿಂತೆ ಆಗುವಂಥದ್ದು, ಯಾವುದೇ ರೀತಿಯ ನಿಮಗೆ ಕೂಡಿಟ್ಟ ಯಾವುದೇ ರೀತಿಯ ಸಂಪತ್ತಿಗೆ ಕೆಲವೊಮ್ಮೆ ಅನಾಯಾಸವಾಗಿ ಖರ್ಚುಗಳಾಗುವಂಥದ್ದು. ಅಲ್ಲಿ ಅನಾಯಾಸವಾಗಿ ಧನ ಅಲ್ಲ, ಅನಾಯಾಸವಾಗಿ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚು ಎಲ್ಲ ಹೆಚ್ಚಳ ಬರುವಂಥದ್ದು. ಜೊತೆಗೆ ಇತರರ ಜೊತೆಗೆ ಕಲಹ ವಾಗ್ವಾದ ಹೆಚ್ಚಳಾಗುತ್ತೆ. ಆರೋಗ್ಯ ಸಮಸ್ಯೆ ಇದ್ದಂಥವರಿಗೆ ಮೊದಲ ಇದ್ದಂತಹ ಶ್ವಾಸಕೋಶ ಸಮಸ್ಯೆನೋ, ಉಸಿರಾಟ ಸಮಸ್ಯೆನೋ, ಅಥವಾ ಇನ್ನು ಕೆಲವರಿಗೆ ಅಸ್ತಮ ಅಲರ್ಜಿ ಅಂತ ಸಮಸ್ಯೆನೋ, ಇನ್ನು ಕೆಲವರಿಗೆ ತಮ್ಮ ಒಂದು ಯಾವುದೇ ರೀತಿಯ ಅಂಗಾಂಗ ಅಥವಾ ಅವಯವಗಳಿಗೆ ಸಂಬಂಧಪಟ್ಟ ಚರ್ಮ, ಕೂದಲು ಅಥವಾ ಇನ್ನಿತರ ಯಾವುದೇ ಈ ಜೀರ್ಣಾಂಗ ವ್ಯೂಹ ಇವಕ್ಕೆ ಏನಾದರೂ ಸ್ವಲ್ಪ ಕುಂದುಕೊರತೆಗಳು ಬರುವಂಥ ರೋಗಗಳು ಕೆಲವರಿಗೆ ಕಂಡು ಬರ್ಬೋದು. ಹಾಗಾಗಿ ಆರೋಗ್ಯದ ಮೇಲೆ ಕಾಳಜಿ ಬೇಕು, ಮಾತಿನಲ್ಲಿ ನಿಗಾ ಬೇಕು. ಕಲಹ ವಾಗ್ವಾದ ಜೊತೆಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುತ್ತೆ. ಅದೇ ರೀತಿ ಆರ್ಥಿಕತೆ ಮೇಲೂ ತನು ಮನ ಧನ ಅಂತ ಹೇಳ್ತೀವಿ. ಹಾಗಾಗಿ ತನು ಮನ ಧನದ ಒಂದು ಚಿಂತನೆ ಈ ಕಾಲದಲ್ಲಿ ಕನ್ಯಾ ರಾಶಿಯವರಿಗೆ ಇರುತ್ತೆ. ಹಾಗಾಗಿ ನಿಮಗೆ ಈ ಬಾರಿ ಬುಧನಿಂದ ಉತ್ತಮ ಫಲ ಇಲ್ಲ. ಆಗ್ತಾನೆ ಮುಂದಿನ ರಾಶಿಗೆ ಹೋದಾಗ ನಿಮಗೆ ಬರುತ್ತೆ. ಅದು ಉದಾಹರಣೆಗೆ ಬುಧನು ತುಲಾ ರಾಶಿಗೆ ಪ್ರವೇಶಿಸ್ತಾನೆ ಅಕ್ಟೋಬರ್ 2ರ ಬಳಿಕ, ಆವಾಗ ನಿಮಗೆ ಉತ್ತಮ ಫಲ ಬರುತ್ತೆ. ಹೊರತು ಈಗ ನಿಮಗೆ ಬುಧನಿಂದ ಸ್ವಲ್ಪ ವೈರುಧ್ಯ ಫಲಗಳು ಕಾಡಬಹುದಾಗಿದೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಎಲ್ಲ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು. ಯಾವುದೇ ರೀತಿಯ ಒಂದು ಗಂಭೀರವಾದ ಚಿಂತನೆಗಳಿಗೆ ಅಥವಾ ಗಂಭೀರವಾದ ಯಾವುದೇ ರೀತಿಯ ದೊಡ್ಡ ರೀತಿಯ ಪ್ರಾಜೆಕ್ಟ್ಗಳಿಗೆ, ಯೋಜನೆಗಳಿಗೆ ಅಥವಾ ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆಯೋದು ಇತ್ಯಾದಿಗಳಿಗೆ ಈಗ ಕೈ ಇಕ್ಕುವಂಥದ್ದು ಅಷ್ಟು ಉತ್ತಮವಲ್ಲ. ಬುಧನು ನಿಮಗೆ ಅದನ್ನೆಲ್ಲ ಈಗ ವಿರುದ್ಧವಾಗಿ ಪರಿಣಾಮಗಳು ಆಗ್ಬೋದು, ನಷ್ಟ ಆಗ್ಬೋದು, ಕಷ್ಟ ಆಗ್ಬೋದು, ಅಥವಾ ಅನೇಕ ರೀತಿ ನಿಮ್ಮ ಮೇಲೆ ಆರೋಪಗಳು ಬರ್ಬೋದಾಗಿದೆ. ಕನ್ಯಾ ರಾಶಿಯವರು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಬೇಕಾಗತ್ತೆ. ಇನ್ನು ತುಲಾರಾಶಿ ನಿಮ್ಮ ರಾಶಿಯಿಂದ ಲೆಕ್ಕ ಹಾಕಿದಾಗ ಅದು ದ್ವಾದಶ ಅಥವಾ 12ನೇ ಮನೆ ಅಂತ ಆಗುತ್ತೆ. ಹಾಗಾಗಿ ನಿಮಗೂ ಅಷ್ಟೇನು ಉತ್ತಮ ಫಲಗಳು ಇಲ್ಲ. ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ. ಆರ್ಥಿಕವಾಗಿ ನಷ್ಟ ಆಗುವಂಥದ್ದು, ವ್ಯಾಪಾರದಲ್ಲಿ ಹಿನ್ನಡೆ ಆಗ್ಬೋದು, ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿ ಅನಪೇಕ್ಷಿತವಾದ ವಿಚಾರಗಳಿಗೆ ಖರ್ಚು ಬರೋದು, ರಿಪೇರಿ ಅಂಥದ್ದು, ಆಸ್ಪತ್ರೆಗೋ ಅಥವಾ ಔಷಧಿಗಳಿಗೋ ಇತ್ಯಾದಿ ಇವೆಲ್ಲವೂ ಅಪೇಕ್ಷೆ ಪಡೋದಲ್ಲ, ಅನಪೇಕ್ಷಿತವಾದ ಖರ್ಚುಗಳು ಅಂಥವೆಲ್ಲ ಖರ್ಚುಗಳು ಬರುವಂಥದ್ದು. ಜೊತೆಗೆ ಅನಿರೀಕ್ಷಿತವಾದ ಖರ್ಚುಗಳು ಸಹ ನಿಮಗೆ ಎದುರಾಗುವಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಎದುರಾಗಿ ಸಾಲ ಮಾಡುವಂಥ ಪ್ರಮೇಯ ಬರುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರ ಸ್ವಲ್ಪ ಡಲ್ ಆಗ್ಬೋದು. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಸ್ವಲ್ಪ ಸಂಕಷ್ಟಗಳು ಅಥವಾ ಯಾವುದೇ ರೀತಿಯ ನಿಮಗೆ ರಾ ಮೆಟೀರಿಯಲ್ ಪ್ರಾಬ್ಲಮ್, ವರ್ಕರ್ ಪ್ರಾಬ್ಲಮ್, ಪವರ್ ಪ್ರಾಬ್ಲಮ್, ಈ ರೀತಿ ಯಾವುದೇ ಒಂದು ಸಮಸ್ಯೆಯನ್ನು ಎದುರಿಸುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಹಾಗಾಗಿ ಈ ತುಲಾರಾಶಿಯವರಿಗೆ ಬುಧನ ಸಂಚಾಲನೆ, ಬುಧನ ಒಂದು ಕನ್ಯಾ ಪ್ರವೇಶ ಅಷ್ಟೇನು ಉತ್ತಮವಾಗಿಲ್ಲ. ಅದರ ವಿರುದ್ಧವಾಗಿ ಸ್ವಲ್ಪ ವಿರುದ್ಧ ಫಲವನ್ನೇ ಅಥವಾ ಸಂಕಷ್ಟ ಫಲವನ್ನೇ ಕೊಡುವಂತಹ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರವಾಗಿ, ಆರೋಗ್ಯ ವಿಚಾರವಾಗಿ, ಮಾತನಾಡಲಿಕ್ಕೆ ಜೊತೆ ತನು ಮನಧನದ ಎಚ್ಚರಿಕೆಯನ್ನು ಖಂಡಿತ ನೀವು ನಿರ್ವಹಿಸಬೇಕಾಗುತ್ತೆ ತುಲಾರಾಶಿಯವರು. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಇತ್ಯಾದಿಗಳನ್ನು ದಾನ ಧರ್ಮಗಳನ್ನು ನೀವು ಸಹ ಮಾಡಬೇಕಾಗತ್ತೆ. ಮುಂದೆ ವೃಶ್ಚಿಕ ರಾಶಿಗೆ ಈ ಲಾಭ ಸ್ಥಾನದ ಪರಿವರ್ತನೆ ನಿಮ್ಮ ರಾಶಿಯಿಂದ 11ನೇ ಸ್ಥಾನದಲ್ಲಿ ಆಗುವಂಥದ್ದು. ಹಾಗಾಗಿ ಲಾಭಸ್ಥಾನದ ಲಾಭವನ್ನು ಪಡೆಯುವಂಥದ್ದು ಬುಧನಿಂದ ಏಕೈಕ ರಾಶಿ ವೃಶ್ಚಿಕ ರಾಶಿ ಆಗಿರುತ್ತೆ. ಅನೇಕ ರೀತಿಯ ನಿಮಗೆ ಲಾಭ ಆದಾಯಗಳು ಹೆಚ್ಚಳಾಗುತ್ತೆ. ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯೋಗ ಮಾಡೋರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿ ಸಿಗುವಂಥದ್ದು, ಅದು ಇನ್ನಿತರ ಯಾವುದೇ ರೀತಿಯ ಬೇರೆ ಬೇರೆ ರೀತಿಯ ಪಾರ್ಟ್ ಟೈಮ್ ಕೆಲಸವನ್ನು ಕಾಂಟ್ರಾಕ್ಟ್ ಮಾಡುವಂಥವ್ರಿಗೆ ಅನೇಕ ರೀತಿಯ ದೀರ್ಘಾವಧಿಯ ಕೆಲಸ ಕಾರ್ಯಗಳು ಸಿಗುವಂಥದ್ದು. ವ್ಯಾಪಾರದಲ್ಲಿ ವ್ಯಾಪಾರ ಮಾಡೋರಿಗೆ ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು. ಆಕಸ್ಮಿಕ ಧನ ಲಾಭಗಳು ಬರುವಂಥದ್ದು. ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಸಫಲತೆ ಆಗುವಂಥದ್ದು. ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶದ ವಾಸದ ಅವಕಾಶ, ವಿದೇಶಕ್ಕೆ ಪ್ರವಾಸೋದ್ಯೋಗ ಮುಂತಾದೆಲ್ಲ ವ್ಯಕ್ತ ಆಗ್ಬೋದು. ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಮಹತ್ತರವಾದ ಬದಲಾವಣೆ ತರುವಂಥ ಅವಕಾಶ ಬರ್ಬೋದು. ಅದೇ ರೀತಿ ರಾಜಕೀಯದಲ್ಲಿರುವಂಥವರಿಗೆ ರಾಜಕೀಯದ ಒಂದು ಉನ್ನತ ಹುದ್ದೆ ಅಧಿಕಾರಗಳು ಸಿಗ್ಬೋದು. ಸರ್ಕಾರದಲ್ಲಿರುವಂಥವರಿಗೆ ಸರ್ಕಾರದ ಉನ್ನತ ಹುದ್ದೆ, ಕೆಲವರಿಗೆ ಅವರದ್ದು ಬಡ್ತಿ ಪ್ರಮೋಷನ್ ಎಲ್ಲ ಪೆಂಡಿಂಗ್ ಇದ್ದರೆ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಹಾಗೂ ಅನಿರೀಕ್ಷಿತ ಉತ್ತಮ ಫಲಗಳು ಎಲ್ಲ ವರ್ಗದ ವೃಶ್ಚಿಕ ರಾಶಿಯವರಿಗೆ ಬರಲಿವೆ.
ವಿಶೇಷವಾಗಿ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ, ರಾಜಕೀಯದಲ್ಲಿರುವಂಥವರಿಗೆ, ಸರ್ಕಾರ ಮೂಲದಲ್ಲಿರೋರಿಗೆ ಅನೇಕ ರೀತಿಯ ಪ್ರಯೋಜನಕರವಾದ ಘಟನೆಯಾಗಿದೆ. ಮನೆಯಲ್ಲಿ ಶುಭ ಕಾರ್ಯ ನಿಗದಿಯಾಗುವಂಥದ್ದು. ಜೊತೆಗೆ ವ್ಯಾಪಾರ ವೃತ್ತಿ ಮಾಡೋರಿಗೆ ಅವರ ಒಂದು ಉದ್ಯಮವನ್ನು ಈಗ ಎಕ್ಸ್ಪಾಂಡ್ ಅಥವಾ ಅಭಿವೃದ್ಧಿ ಮಾಡುವಂಥ ಅವಕಾಶ. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಈ ವೃಶ್ಚಿಕ ರಾಶಿಯವರು ಈಗ ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆಗಳು ನೀವು ಸಹ ಹೇಳ್ಬೋದು. ಇನ್ನು ಧನುಸ್ಸು ರಾಶಿಗೆ ನಿಮ್ಮ ರಾಶಿಯಿಂದ ದಶಮ ಅಥವಾ ಕರ್ಮಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ಬಹಳ ಉತ್ತಮವಾದ ಪರಿವರ್ತನೆ. ಹಾಗಾಗಿ ಅಲ್ಲಿ ಕರ್ಮಸ್ಥಾನದಲ್ಲಿರುವಂತಹ ಬುಧನು ನಿಮಗೆ ಲಾಭವನ್ನು, ಜಯವನ್ನು, ಕೀರ್ತಿಯನ್ನು ಕೊಡ್ತಾನೆ. ಮಾಡುವಂಥ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ. ಇನ್ನು ಹಲವಾರು ಕಾರಣಗಳಿಗೆ ನಿಂತು ಹೋಗಿದ್ದ ಕೆಲವು ಕೆಲಸ ಕಾರ್ಯಗಳಿಗ ಪುನರಾರಂಭ ಅಥವಾ ಮರುಚಾಲನೆ ಒಂದು ಬಂಧುಗಳ ಮಿತ್ರರ ಸಹಕಾರ ಇರುತ್ತೆ. ದೂರ ಪ್ರಯಾಣದಲ್ಲಿ ಯಶಸ್ಸಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಬರುವಂಥದ್ದು. ಇದಕ್ಕೆ ನಿಮ್ಮ ಏನು ಬೇಡಿಕೆಗಳು, ಕೋರಿಕೆಗಳು ಈಗ ಈಡೇರುವಂತಹ ಒಂದು ಅವಕಾಶಗಳು ಈಗ ಬರಲಿವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಧನುರಾಶಿಯವರು ನಿರೀಕ್ಷೆ ಮಾಡ್ಬೋದು. ವಿದ್ಯಾರ್ಥಿ ಯುವಕರಿಗೂ ಸಹ ಬಹಳ ಉತ್ತಮ ಫಲಗಳಿವೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು ಧನುರಾಶಿಯರು. ಇನ್ನು ಮಕರ ರಾಶಿಗೆ ಈ ಫಲಿತಾಂಶ ಮಿತ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ನೋಮರಾಶಿಯಿಂದ ಭಾಗ್ಯಸ್ಥಾನ ಅಥವಾ ನೋಮದಲ್ಲಿ ಆಗುವಂತಹ ಪರಿವರ್ತನೆ ಅನೇಕ ರೀತಿಯ ಸವಾಲುಗಳನ್ನು ತಂದೊಡ್ಬೋದು, ಸಂಕಷ್ಟಗಳನ್ನು ತಂದೊಡ್ಬೋದು. ಮಾತಿನ ಚಕಮಕಿ ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುವಂಥದ್ದು, ಪ್ರಯಾಣದಲ್ಲಿ ಪ್ರವಾಸದಲ್ಲಿ ಏನಾದರೂ ನಿಮಗೆ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು, ನಾನಾ ರೀತಿಯ ಖರ್ಚುಗಳು ಒಂದೇ ಕಾಲದಲ್ಲಿ ಬರುವಂಥದ್ದು ಮುಂತಾದ ಹಲವಾರು ವೈಪರೀತ್ಯದ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ಕಾಪಾಡ್ಕೋಬೇಕು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಆರಂಭ ಮಾಡೋದಾಗಲಿ, ಅಥವಾ ಇನ್ನೊಬ್ಬರ ಪಾಲುದಾರಿಕೆ ನೀವು ತಲೆ ತೂಗುವಂಥದ್ದಾಗಲಿ, ಅಥವಾ ಯಾರೋ ನಿಮಗೆ ಕೊಟ್ಟ ಐಡಿಯಾನ ತಕ್ಷಣವಾಗಿ ಸ್ವೀಕರಿಸಿ ನೀವಲ್ಲಿ ಹಣ ಹೂಡಿಕೆ ಅಥವಾ ಸಾಲಗಳನ್ನು ಮಾಡಿ ಹೂಡಿಕೆ ಮಾಡೋದು, ಇವೆಲ್ಲ ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ಎಲ್ಲವನ್ನ ಸ್ವಲ್ಪ ತಾಳ್ಮೆಯಿಂದ ಅಳೆದು ತೂಗಿ ಸ್ವಲ್ಪ ಕಾಲಾವಕಾಶದಿಂದ ಯೋಚಿಸಿ ಆಮೇಲೆ ಪ್ರಯತ್ನ ಪಡಬೇಕು. ಯಾಕಂದರೆ ನೀವು ದಿಢೀರಾಗಿ ಅಲ್ಲಿ ಯೋಚನೆ ಮಾಡದೆ, ಹಿಂದೆ ಮುಂದೆ ನೋಡದೆ ಮಾಡಿದಂಥ ಕೆಲಸ ಕಾರ್ಯಗಳು ಮತ್ತಷ್ಟು ನಿಮಗೆ ತೊಂದರೆ ತರುವಂಥದ್ದು ಅಥವಾ ನಿಮಗೆ ಒಂದು ಅಸಹಾಯಕದ ಪರಿಸ್ಥಿತಿಯನ್ನು ತರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಮಕರ ರಾಶಿಯವರಿಗೆ. ಜೊತೆಗೆ ಈ ಬಂಧುಗಳಲ್ಲಿ ಅಥವಾ ನಿಮ್ಮ ರಿಲೇಟಿವ್ಗಳಲ್ಲಿ ಸ್ವಲ್ಪ ಬಾಂಧವ್ಯ ಚೆನ್ನಾಗಿ ಇಟ್ಕೋಬೇಕು. ಅದೇ ಅವರದ ಯಾವುದೇ ರೀತಿಯ ಪರ್ಸನಲ್ ವೈಯಕ್ತಿಕ ವಿಚಾರಕ್ಕೆ ನೀವು ತಲೆ ಹಾಕಿ ಅವರಿಂದ ನೀವು ಬರುತ್ತೆ ಅವಮಾನಕ್ಕೊಳಗುವಂಥ ಸಾಧ್ಯತೆ ಇವೆಲ್ಲ ಬರುತ್ತೆ. ಹಾಗಾಗಿ ಮಾತು, ನಡವಳಿಕೆ, ಆರೋಗ್ಯ, ಹಣಕಾಸು ಎಲ್ಲದರವರೆಗೂ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಮಕರ ರಾಶಿಯವರಿಗೆ. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳಬೇಕಾಗತ್ತೆ. ಇನ್ನು ಕುಂಭರಾಶಿಗೆ ಅಷ್ಟಮದಲ್ಲಿ ಆಗುವಂಥ ಪರಿವರ್ತನೆ. ಅಷ್ಟಮದಲ್ಲಿ ಬುಧನು ಉತ್ತಮ ಫಲವನ್ನು ಕೊಡ್ತಾನೆ. ವಿಶೇಷವಾದ ಶುಭ ಫಲವನ್ನು ಕೊಡುವಂಥ ಬುಧನು ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು ಕೊಡುವಂಥದ್ದು. ವ್ಯಾಪಾರಿಗಳಿಗೆ ಪ್ರಗತಿ ಇದೆ. ಕುಂಭರಾಶಿಯವರು ಯಾರಾದರೂ ಉದ್ಯೋಗಕ್ಕೆ ಅಪೇಕ್ಷೆ ಮಾಡೋದು ಉದ್ಯೋಗ ಸಿಗುವಂಥ ಅವಕಾಶ. ಕುಂಭರಾಶಿಯವರು ಅವರಿಗೆ ಮದುವೆ ಅಥವಾ ವಿವಾಹಕ್ಕೆ ಪ್ರಯತ್ನ ಮಾಡಿದ್ರೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ. ಜೊತೆಗೆ ಬಂಧು ಮಿತ್ರರೊಂದಿಗೆ ಉತ್ತಮ ಬಾಂಧವ್ಯ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳಿಗೆ ಮುಕ್ತವಾಗಿ ಹಣಕಾಸು ನಿಮ್ಮ ಕೈಗೆ ಸೇರುವಂಥದ್ದು. ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಶುಭ ಸೂಚನೆಗಳು, ಕೊಡುಗೆಗಳು ಬರುವಂಥದ್ದು. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ. ಇನ್ನು ವಿಶೇಷವಾಗಿ ಯಾವುದೇ ರೀತಿಯ ಉದ್ಯೋಗದಲ್ಲಿ ಬಡ್ತಿಯನ್ನು, ಪ್ರಮೋಷನನ್ನು ಅಪೇಕ್ಷೆ ಮಾಡುವಂಥವರಿಗೆ ಕ್ಷಿಪ್ರವಾಗಿ ಅಂತಹ ಬಡ್ತಿ, ಪ್ರಮೋಷನ್ ಎಲ್ಲ ಸಿಗುವಂಥದ್ದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಸಹ ಕೆಲವರಿಗೆ ಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಕುಂಭರಾಶಿಯ ಒಂದು ವಿಶೇಷ ವರ್ಗದವರಿಗೆ, ಅದರಲ್ಲೂ ವಿಶೇಷ ಯುವ ವರ್ಗದವರಿಗೆ ಅನೇಕ ರೀತಿಯ ಶುಭಫಲಗಳು ಈಗ ನಿರೀಕ್ಷೆಯಲ್ಲಿರುತ್ತವೆ. ನಿಮ್ಮ ಉದ್ಯೋಗ, ಹಣಕಾಸು, ವೈಯಕ್ತಿಕ ಜೀವನ, ವ್ಯಾಪಾರ, ಉದ್ಯಮಕ್ಕೆ ಸಂಬಂಧಪಟ್ಟ ಬಹಳಷ್ಟು ನಿರೀಕ್ಷಿತ ಹಾಗೂ ಅನಿರೀಕ್ಷಿತವಾದ ಶುಭಫಲಗಳು ಈಗ ಸಿದ್ಧಿಯಾಗಲಿವೆ. ಇವೆಲ್ಲನ್ನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಕುಂಭರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಕೊನೆಯದಾಗಿ ಮೀನರಾಶಿಗೆ ಈ ಒಂದು ಚಲನೆ ಮಿಶ್ರ ಫಲಗಳ ಸೂಚನೆ. ಹೆಚ್ಚಿನ ಉತ್ತಮ ಫಲಗಳು ನಿರೀಕ್ಷೆ ಇರುವುದಿಲ್ಲ. ಸಪ್ತಮದಲ್ಲಿ ಅಥವಾ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಕಾರಣ ನಿಮಗೆ ವಿಶೇಷವಾಗಿ ಕಲಹಗಳು, ವಾಗ್ವಾದಗಳು ಹೆಚ್ಚಳ ಬರುತ್ತೆ. ಮನೆಯಲ್ಲೂ ಕಲಹ ಬರ್ಬೋದು. ತಂದೆ, ತಾಯಿ, ಅತ್ತೆ, ಮಾವ ಜೊತೆಗಿರ್ಬೋದು, ಅಥವಾ ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ಕಲಹ, ವಾಗ್ವಾದಗಳು ಹೆಚ್ಚಳಾಗುತ್ತೆ. ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ವೈಫಲ್ಯಗಳು ಬರುವಂಥದ್ದು. ಯಾವುದೇ ರೀತಿಯ ಉದ್ಯೋಗಕ್ಕೂ ಇನ್ನಿತರ ವಿಚಾರಕ್ಕೆ ಪ್ರಯತ್ನ ಮಾಡಿದರೆ ಎಲ್ಲವೂ ಸ್ವಲ್ಪ ನಿಧಾನಗತಿ ಆಗುವಂಥದ್ದು. ಜೊತೆಗೆ ಹಿಂದೆ ಸಲೀಸಾಗಿ ಆಗ್ತಿದ್ದ ಕೆಲಸ ಕಾರ್ಯಗಳು ಈಗ ಇನ್ನಷ್ಟು ಕುಂಠಿತ, ತೆವಳುತ್ತಾ ಸಾಗುವಂಥದ್ದು. ವ್ಯಾಪಾರದಲ್ಲಿ ಸಹ ನಮಗೆ ಹಿನ್ನಡೆ ಆಗ್ಬೋದು. ಉದ್ಯಮದಲ್ಲಿ ಸಹ ಸ್ವಲ್ಪ ನಷ್ಟದ ಭಾವನೆಗಳು ಕೆಲವು ಬರ್ಬೋದು. ಅದೇ ರೀತಿ ವಿದ್ಯಾರ್ಥಿ ಯುವಕರು, ಸಾಧಕರಿಗೆ ಸಾಗಿ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಸರಿಯಾದ ಪುರಸ್ಕಾರ ಅದೆಲ್ಲ ಸಿಗದೆ ಹೋಗಿ ಮನಸ್ಸಿಗೆ ಬೇಜಾರಾಗುವಂಥ ಕಾಣುತ್ತೆ. ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧು ಬಾಂಧವರ ಮಧ್ಯೆ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗುವಂಥದ್ದು. ನೀವು ಅವರ ವಿರುದ್ಧ ಆರೋಪ ಮಾಡಿದಾಗಲೇ ಅಥವಾ ಅವರು ನಿಮ್ಮ ವಿರುದ್ಧ ಆರೋಪ ಮಾಡೋ ಮುಂತಾದ ಪರಸ್ಪರವಾದ ಪ್ರತ್ಯಾರೋಪದ ಘಟನೆಗಳು ಜರುಗಬಹುದು. ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ಈ ಮೀನರಾಶಿಯವರು ತಮ್ಮ ತನು ಮನ ಧನದ ಎಚ್ಚರಿಕೆಯನ್ನು ಕಾಪಾಡ್ಕೊಳ್ಬೇಕು. ವಿಶೇಷವಾಗಿ ಕೌಟುಂಬಿಕ ಜೀವನ, ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಈ ಮೀನರಾಶಿಯವರಿಗೆ. ಅಲ್ಲದೆ ಈಗ ಹೇಳತಕ್ಕಂಥ ಪರಿಹಾರ ಮಾರ್ಗಗಳನ್ನು ನೀವು ಸಹ ಅನುಸರಿಸಬಹುದು ಮೀನರಾಶಿಯವರು.
ಇಲ್ಲಿವರೆಗೆ ಈ ಬುಧನ ಕನ್ಯಾ ಪ್ರವೇಶದ ತನ್ನ ಸ್ವಕ್ಷೇತ್ರ ಉಚ್ಚಕ್ಷೇತ್ರದ ವಾಸ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 2ವರೆಗಿನ ಸುಮಾರು 17 ದಿನಗಳ ಅವಧಿಯ ಬುಧನ ಗೋಚಾರದ ಒಂದು ರಾಶಿಗಳ ಮೇಲಿನ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಅಲ್ಲಿ 6 ರಾಶಿಗಳಿಗೆ ಅತ್ಯುತ್ತಮ ಫಲ ಬಂದಿದೆ. ಸುಮಾರು 3 ರಾಶಿಗೆ ಮಿಶ್ರ ಫಲ, 3 ರಾಶಿಗೆ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಇಲ್ಲಿ ಮೇಷ, ಮಿಥುನ, ಸಿಂಹ, ವೃಶ್ಚಿಕ, ಧನು, ಕುಂಭಗಳಿಗೆ ಅತ್ಯಂತ ಶುಭ ಫಲಗಳು ವ್ಯಕ್ತವಾಗಿರುವಂಥದ್ದು ಗೊತ್ತಾಗಿರುತ್ತೆ. ಈ ಮಿಶ್ರ ಮತ್ತು ಅಶುಭ ಫಲಗಳು ವ್ಯಕ್ತವಾಗಿರುವಂಥ ರಾಶಿಗಳು ಏನು ಮಾಡ್ಬೋದು ಅಂದರೆ ಸರಳವಾದ ಒಂದು ಭಕ್ತಿ ಮಾರ್ಗನೋ, ಧ್ಯಾನ ಮಾರ್ಗನೋ, ಧರ್ಮ ಮಾರ್ಗನೋ ಮಾಡುವಂಥದ್ದು. ಜೊತೆಗೆ ಈ ದೇವತೆಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಆಗಲಿ ಅಥವಾ ನವಗ್ರಹಗಳ ಸ್ತೋತ್ರನಾಗಲಿ ಅಥವಾ ಬುಧನಿಗೆ ಸಂಬಂಧಿತ ಹೇಳಿದಂತಹ ಶ್ಲೋಕ ಸ್ತುತಿ ಸ್ತೋತ್ರಗಳನ್ನು ಪಾಠನೆ ಮಾಡಿ ಅದರಿಂದ ತಮಗೆ ಇರತಕ್ಕಂಥ ಗ್ರಹದೋಷವನ್ನು ಕಳೆದುಕೊಳ್ಳಬಹುದಾಗಿದೆ. ಹಾಗಾಗಿ ವಿಶೇಷವಾಗಿ ಗಣೇಶನಿಗೆ ಸಂಬಂಧಿತವಾದ ವಿಶೇಷವಾದ ಅಧಿದೇವತೆಯಾಗಿರ್ತಾನೆ ಬುಧನ ಒಂದು ವಿಶೇಷ ಅಧಿದೇವತೆ ಗಣೇಶ. ಹಾಗಾಗಿ ಆ ಗಣೇಶನಿಗೆ ವಿಶೇಷವಾದ ಪ್ರಾರ್ಥನೆಗಳನ್ನು ಸಲ್ಲಿಸುವಂಥದ್ದು. ಬುಧವಾರದಂದು ಗಣೇಶನ ದೇವಾಲಯಗಳ ಸಂದರ್ಶನ, ಗಣೇಶನ ದೇವಾಲಯದಲ್ಲಿ ಗರಿಕೆ ಹುಲ್ಲು, ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಗಣೇಶನ ಸಂಬಂಧಿತವಾದ ಗಣೇಶನ ಅಷ್ಟೋತ್ತರ ಶತನಾಮ, ಗಣೇಶನ ಪಂಚರತ್ನ ಸ್ತೋತ್ರ ಮುಂತಾದವುಗಳನ್ನು ಪಠನೆ ಮಾಡುವಂಥದ್ದು. ಜೊತೆಗೆ ಗಣೇಶನಿಗೆ ಸಂಬಂಧಿತವಾದ ದೇವಾಲಯಗಳಲ್ಲಿ ವಿಶೇಷವಾದ ನೈವೇದ್ಯ ಖಾದ್ಯಗಳನ್ನು ನೈವೇದ್ಯ ಮಾಡಿಕೊಂಡು ಅದನ್ನು ಬಂದಂಥ ಭಕ್ತಾದಿಗಳಿಗೆ ಹಂಚುವಂಥದ್ದು. ಜೊತೆಗೆ ಸಂಕಷ್ಟಹರ ಚತುರ್ಥಿ ಬಂದಾಗ ಅಂತಹ ಕಾಲದಲ್ಲಿ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡಿ ಗಣೇಶನ ವಂದನೆ ಮಾಡುವಂಥದ್ದು. ಈ ರೀತಿ ಗಣೇಶನಿಗೆ ಸಂಬಂಧಿತ ಯಾವುದೇ ರೀತಿಯಾದ ಸರಳವಾದ ಆಚರಣೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಬುಧನ ದೋಷ ನಿವಾರಣೆ ಆಗುತ್ತೆ. ಅಥವಾ ಓಂ ಗಂ ಗಣಪತಿ ಎನ್ನುವ, ಓಂ ಗಂ ಗಣಪತಿ ಎನ್ನುವ, ಓಂ ಗಂ ಗಣಪತಯೇ ನಮಃ ಎಂಬಂತಹ ಈ ಗಣೇಶನ ಮೂಲ ಮಂತ್ರವನ್ನು 108 ಬಾರಿ ಪಠನೆ ಮಾಡೋದ್ರಿಂದಲೂ ನಿಮಗಿರತಕ್ಕಂಥ ಬುಧನಿಗೆ ಸಂಬಂಧಿತವಾದ ದೋಷಗಳು ನಿವಾರಣೆ ಆಗ್ತವೆ. ಅಲ್ಲದೆ ಈ ನಾರಾಯಣ ಅಥವಾ ವಿಷ್ಣು ಬುಧನಿಗೆ ಸಂಬಂಧಿತ 2ನೇ ಅಧಿದೇವತೆ ಆಗಿರ್ತಾನೆ. ಹಾಗಾಗಿ ನಾರಾಯಣ, ವಿಷ್ಣು, ರಂಗನಾಥ, ಶ್ರೀನಿವಾಸ, ಜೊತೆಗೆ ರಾಮ, ಕೃಷ್ಣ ಮುಂತಾದ ಯಾವುದೇ ರೀತಿಯ ವಿಷ್ಣುನ ಸ್ವರೂಪವನ್ನು ಭಕ್ತಿ ಮಾಡೋದ್ರಿಂದಲೂ ಇದರಿಂದ ನಿಮಗೆ ಬುಧ ದೋಷ ನಿವಾರಣೆ ಆಗುತ್ತೆ. ಸತ್ಯನಾರಾಯಣ ಸ್ವಾಮಿ ಭಜನೆ, ಸತ್ಯನಾರಾಯಣ ಪೂಜೆ ಅಥವಾ ಸಾಮೂಹಿಕವಾದ ಸತ್ಯನಾರಾಯಣ ಪೂಜಾ ವ್ರತಗಳನ್ನು ನೀವು ಪಾಲ್ಗೊಳ್ಳುವಂಥದ್ದು ಮುಂತಾದ ಕ್ರಮಗಳಿಂದ ಈ ಬುಧನಿಗೆ ಸಂಬಂಧಿತ ದೋಷ ನಿವಾರಣೆ ಮಾಡ್ಕೋಬೋದು. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಶ್ರೀನಿವಾಸಾಯ, ಓಂ ನಮೋ ವೆಂಕಟೇಶಾಯ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಹರೇ ರಾಮ್ ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಮುಂತಾದ ಹಲವಾರು ಈ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕಗಳಿರ್ತವೆ, ಮೂಲ ಮಂತ್ರಗಳಿರ್ತವೆ. ಅದರಲ್ಲಿ ನಿಮಗೆ ಅನುಕೂಲವಾದಂಥ ಮನಸ್ಸಿಗೆ ಒಪ್ಪುವಂಥ ಯಾವುದೇ ರೀತಿಯ ಮಂತ್ರ ಶ್ಲೋಕ ಪಠನೆಗಳನ್ನು ನೀವು ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಬುಧ ದೋಷಗಳು ನಿವಾರಣೆ ಆಗುತ್ತೆ. ಇವೆಲ್ಲವೂ ಭಕ್ತಿ ಮಾರ್ಗದ ಮೂಲಕ ಆಯಿತು. ಇನ್ನು ನೀವು ದಾನ ಧರ್ಮದ ಮೂಲಕ ಸಹ ಇದನ್ನು ನಿವಾರಣೆ ಮಾಡ್ಬೋದು. ಅದೇ ರೀತಿ ಈ ಬುಧನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕಗಳು ಇರ್ತವೆ. ಬುಧನ ಒಂದು ನವಗ್ರಹಗಳ ಪೀಠಾಪರಿ ಸ್ತೋತ್ರ, ನವಗ್ರಹಗಳ ಸ್ತೋತ್ರ ಸೇರುತ್ತೆ. ವೇದವ್ಯಾಸರಿಂದ ರಚಿತವಾದ ಪ್ರಿಯಾಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಪ್ರಿಯಾಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅನ್ನೋದು ಸರಳವಾದ ಬುಧನಿಗೆ ಸಂಬಂಧಿತವಾದ ವೇದವ್ಯಾಸ ಭಗವಾನರಿಂದ ರಚಿತವಾದಂಥ ಒಂದು ಶ್ಲೋಕ. ಇದೇ ಶ್ಲೋಕವನ್ನು 5 ಬಾರಿ ರಿಪೀಟ್ ಮಾಡಿ ಹೇಳುವಂಥದ್ದು. ಯಾಕಂದರೆ 5 ಅನ್ನೋದು ಬುಧನಿಗೆ ಸಂಬಂಧಿತವಾದ ಸಂಖ್ಯೆ, ಅದನ್ನು 5 ಬಾರಿ ರಿಪೀಟ್ ಮಾಡ್ಕೊಂಡು ಹೇಳುವಂಥದ್ದು. ಅದೇ ರೀತಿ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತೋ ಮೇ ಬುಧಃ. ಇದು ಬುಧನ ಪೀಡಾ ಪರಿಹಾರ ಶ್ಲೋಕ. 9 ಗ್ರಹಗಳದ್ದು ಬರುತ್ತೆ. 9 ಒಟ್ಟು ಸೇರಿಸಿ ಹೇಳುವಂಥದ್ದು ಹೇಳ್ಬೋದು. ಆದರೆ ಯಾರಿಗೆ ಸಮಾವಕಾಶ ಕೊರತೆ, ಉಚ್ಚಾರಣೆ ಕೊರತೆ ಎಲ್ಲ ಇದ್ದಂತರೂ ಕನಿಷ್ಠ ಪಕ್ಷ ಈ ಒಂದೇ ಪೀಡಾ ಪರಿಹಾರ ಸ್ತೋತ್ರವನ್ನು 5 ಬಾರಿ ರಿಪೀಟ್ ಮಾಡಿ ಹೇಳೋದ್ರಿಂದಲೂ ನಿಮಗೆ ದೋಷಗಳು ಕಳೆದು ಉತ್ತಮ ಫಲಗಳಾಗುತ್ತವೆ. ಅದನ್ನು ಈ ರೀತಿ ಕೇಳ್ಕೊಳ್ಳಿ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತೋ ಮೇ ಬುಧಃ. ಹಾಗಾಗಿ ಆ ಒಂದು ಬುಧನ ಕುರಿತು ಪ್ರಾರ್ಥನೆಯನ್ನು ಮಾಡುವಂಥದ್ದು. ಅದರಿಂದ ನಿಮಗೆ ದೋಷಗಳು ಸಹ ನಿವಾರಣೆ ಆಗುತ್ತೆ. ಇನ್ನು ಭಕ್ತಿ ಮಾರ್ಗದ ಬಳಿಕ ದಾನ ಧರ್ಮದ ಮಾರ್ಗ ಸರ್ವಶ್ರೇಷ್ಠ ಅಂತ ಗೊತ್ತಿರುತ್ತೆ. ಹಾಗಾಗಿ ಬುಧನಿಗೆ ಸಂಬಂಧಿತವಾದ ಧಾನ್ಯವಾದ ಹೆಸರು ಕಾಳು, ಗ್ರೀನ್ ಗ್ರಾಮ್ ಮತ್ತು ಮೂಂಗ್ ಅಂತ ಹೇಳ್ತೀವಿ, ಅಂತಹ ಹೆಸರು ಕಾಳನ್ನು ದಾನವಾಗಿ ಕೊಡುವಂಥದ್ದು. ಅರ್ಚಕರಿಗೆ, ಬಡಬಗ್ಗರಿಗೆ, ಆಶ್ರಮಗಳಿಗೆ, ಸೇವಾ ಸಂಸ್ಥೆಗಳಿಗೆ, ಅನ್ನದಾನ ನಡೆಸುವಂಥ ಒಂದು ದೇವಾಲಯಗಳಿಗೆ ಸಹ ನೀವು ಹೆಸರು ಕಾಳನ್ನು ಅಲ್ಲಿ ಸಮರ್ಪಣೆ ಮಾಡುವಂಥದ್ದು. ಅಥವಾ ಹೆಸರು ಕಾಳು ಅಥವಾ ಹೆಸರು ಬೇಳೆಯಿಂದ ಮಾಡಿದ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳು, ಉದಾಹರಣೆಗೆ ಪೊಂಗಲ್ ಅಂತ ಹೇಳ್ತಾರೆ, ಕಿಚಡಿ ಅಂತ ಹೇಳ್ತಾರೆ, ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಖಾದ್ಯಗಳನ್ನು ಹೆಸರು ಬೇಳೆ ಅಥವಾ ಹೆಸರು ಕಾಳಿನ ಖಾದ್ಯಗಳನ್ನು ಅಲ್ಲಿ ಅನಾಥರಿಗೆ, ಬಡಬಗ್ಗರಿಗೆ, ಇನ್ನಿತರ ಅವಶ್ಯಕತೆ ಉಳ್ಳಂಥವರಿಗೆ ಅದನ್ನು ಹಂಚಿ ಮಾಡುವಂಥದ್ದು. ಅದೇ ರೀತಿ ಹಸಿರು ಬಟ್ಟೆ, ಹಸಿರು ವಸ್ತ್ರಗಳಿರ್ಬೋದು, ಅದು ಇನ್ನಿತರ ಯಾವುದೇ ಬಟ್ಟೆ ಬೆರೆಗಳಿರ್ಬೋದು, ಅಥವಾ ಹಸಿರು ಸೊಪ್ಪು ತರಕಾರಿಗಳಿರ್ಬೋದು, ಇವೆಲ್ಲವನ್ನು ಸಹ ನಾವು ದಾನವಾಗಿ ಕೊಡುವಂಥದ್ದು. ಹಾಗಾಗಿ ವಸ್ತ್ರ ಮತ್ತು ಶಾಖ ದಾನ ಅಥವಾ ಫಲದಾನಗಳನ್ನು ಸಹ ಕೊಡೋದು ಬುಧನಿಗೆ ಪ್ರೀತ್ಯರ್ಥ ಆಗಿರುತ್ತೆ. ಅದೇ ರೀತಿ ಪುಸ್ತಕ ಮತ್ತು ಸ್ಟೇಷನರಿಗಳಿಗೆ ಬುಧನು ಕಾರಕತ್ವ ಹೊಂದಿದ್ದಾನೆ. ಯಾವುದೇ ರೀತಿಯ ಬರವಣಿಗೆ, ಲಿಪಿ ಮತ್ತು ಪುಸ್ತಕ, ಸ್ಟೇಷನರಿಗೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟ ವಿಚಾರಗಳು ಬುಧನ ಕಾರಕತ್ವದ ಬರಗಳು. ಇಂತಹ ಒಂದು ವಿಚಾರಗಳು ಯಾರಿಗೆ ಅವಶ್ಯಕತೆ ಇದೆ ಅಂತಹ ಬಡವರಿಗೆ ಅದನ್ನು ದಾನವಾಗಿ ಕೊಡುವಂಥದ್ದು.
ಇನ್ನು ಬುಧನ ಕಾರಕತ್ವವು ಮಂಗಳಮುಖಿ ಅಥವಾ ತೃತೀಯ ಲಿಂಗಿಗಳ ಜೊತೆಗೆ ಬೆಸೆದುಕೊಂಡಿದೆ. ಬುಧನು ಆ ರೀತಿಯ ಒಂದು ತೃತೀಯ ಲಿಂಗಿಯ ಒಂದು ವರ್ಗದಲ್ಲಿ ಇರುವಂತಹ ಗ್ರಹ ಆಗಿರೋ ಕಾರಣ ನಪುಂಸಕ ಅಂತ ಹೇಳ್ತಾರೆ. ಅಂತಹ ಒಂದು ನಪುಂಸಕ ವರ್ಗದ ಗ್ರಹವಾಗಿರೋ ಕಾರಣ ತೃತೀಯ ಲಿಂಗಿಗಳಿಗೆ ಅಥವಾ ಮಂಗಳಮುಖರಿಗೆ ಬುಧವಾರದಂದು ಯಾವುದೇ ರೀತಿಯ ನಿಮಗೆ ಸಾಧ್ಯವಾದ ಯಾವುದೇ ರೀತಿಯ ಕೊಡುಗೆಗಳನ್ನು ಹಣದ ರೂಪದಲ್ಲೋ ಅಥವಾ ವಸ್ತು ರೂಪದಲ್ಲೋ ಕಾಣಿಕೆ ರೂಪದಲ್ಲೋ ಅವರಿಗೆ ಪಾವತಿ ಕೊಡ್ಬೋದಾಗಿದೆ. ಅವರಲ್ಲಿ ಯಾವುದೇ ರೀತಿಯ ವಾಗ್ವಾದ ಕಲಹವನ್ನು ಮಾಡದಂತೆ ಅವರಲ್ಲಿ ನೀವು ವಿಶೇಷವಾದ ಅವರಿಗೂ ಒಂದು ಅಸ್ತಿತ್ವದ ಒಂದು ಗೌರವವನ್ನು ಪೂರ್ವಕವಾಗಿ ಅವರಿಗೆ ಇಷ್ಟಪಟ್ಟು ಯಾವುದೇ ರೀತಿಯ ಕಾಣಿಕೆಯನ್ನು ಹಣವನ್ನು ನೀವು ಕೊಡ್ಬೋದಾಗಿದೆ. ಇವೆಲ್ಲವೂ ಬುಧನಿಗೆ ಸಂಬಂಧಿತವಾದ ಸರಳವಾದ ಪರಿಹಾರ ಮಾರ್ಗಗಳು. ನೀವು ಭಕ್ತಿ ಮಾರ್ಗ ಮಾಡ್ತಿರೋ, ಸ್ತೋತ್ರ ಮಾಡ್ತಿರೋ, ಅಥವಾ ಮೂಲ ಮಂತ್ರ ಮಾಡ್ತಿರೋ, ಅಥವಾ ಇನ್ನಿತರ ಯಾವುದೇ ಜಪತಪ್ಪಗಳನ್ನು ಮಾಡಿದ್ರು ಸಹ ಬುಧ ದೋಷ ನಿವಾರಣೆ ಆಗುತ್ತೆ. ದಾನ ಧರ್ಮದ ಆಸಕ್ತಿಗಳು ದಾನ ಧರ್ಮಗಳನ್ನು ಮಾಡ್ಬೋದಾಗಿದೆ. ಇದೇ ರೀತಿ ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯ ಈ ವಿಷ್ಣು, ನಾರಾಯಣ, ಗಣೇಶ ಮುಂತಾದ ದೇವಾಲಯಗಳ ಕ್ಷೇತ್ರಗಳ ಸಂದರ್ಶನ ಮಾಡ್ಬೋದು. ಬುಧವಾರದಂದು ಇಂತಹ ಒಂದು ದೇವಾಲಯಗಳ ಸಂದರ್ಶನ ಮಾಡಿ ಅಲ್ಲಿ ಯಾವುದೇ ಅರ್ಚನೆ, ಅಭಿಷೇಕ ಇತ್ಯಾದಿಗಳನ್ನು ಸಹ ನೀವು ಸಲ್ಲಿಸ್ಬೋದು. ವಿಷ್ಣುವಿಗೆ ಅಲ್ಲಿ ತುಳಸಿ ಮಾಲೆ ಅರ್ಪಣೆ, ಗಣೇಶನಿಗೆ ಗರಿಕೆ, ಹುಲ್ಲು ಮತ್ತು ಹೂವಿನ ಅರ್ಪಣೆ ಇತ್ಯಾದಿಗಳ ಒಂದು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮಗಿರ್ತಕ್ಕಂಥ ಬುಧನ ದೋಷ ನಿವಾರಣೆ ಮಾಡ್ಕೋಬೋದು. ತಮಗೆಲ್ಲರಿಗೂ ಈ ಬುಧನ ಕನ್ಯಾ ಪ್ರವೇಶ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 2ರವರೆಗಿನ 17 ದಿನಗಳ ಅವಧಿಯಲ್ಲಿ ಬುಧನ ಕೃಪೆಯಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿನ ತಾವೆಲ್ಲರೂ ನಿರಂತರ ವೀಕ್ಷಿಸ್ತಾ ಪ್ರೋತ್ಸಾಹಿಸ್ತಾ ಬಂದಿದ್ದೀರಾ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರವಾಗಿ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.